ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಸರಸ್ವತಿ ಸ್ಕೂಲ್ ಗೋಕಾಕ್ ವತಿಯಿಂದ ನಾವು ಇಂಗ್ಲಿಷ್ ವಿಷಯದ ಬಗ್ಗೆ 2026 ನವೋದಯ ಹಾಗೂ ಮೊರಾರ್ಜಿ ಇನ್ನಿತರ ಪರೀಕ್ಷೆಗಳಿಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳನ್ನು ಇವತ್ತಿನ ದಿನ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲನೆಯದಾಗಿ ಇವತ್ತು ಈ ಒಂದು ಪರಿಶ್ರಮ ನವೋದಯ ವತಿಯ ಕೋಚಿಂಗ್ ವತಿಯಿಂದ ನಾವು ಒಂದು 50 ಪ್ರಶ್ನೆ ಪತ್ರಿಕೆಗಳ ಒಂದು ಪುಸ್ತಕವನ್ನು ರೆಡಿ ಮಾಡಿದ್ದೇವೆ. ಇದು ಮಕ್ಕಳಿಗೆ ತುಂಬಾ ಉಪಯುಕ್ತವಾದಂತಹ ಪುಸ್ತಕ. ಸಾಧ್ಯವಾದರೆ ಇದನ್ನು ಖರೀದಿ ಮಾಡಿ ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಿ. ಇನ್ನು ನಾವು ಇವತ್ತಿನ ದಿನ ಇಂಗ್ಲಿಷ್ ವಿಷಯದ ಬಗ್ಗೆ ಒಂದು 20 ಪ್ರಶ್ನೆಗಳ ಒಂದು ಸಂಭವನೀಯ ಪ್ರಶ್ನೆಗಳನ್ನ ಚರ್ಚೆ ಮಾಡುವಂತಹ ಸಮಯ. ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ಮೇಕ್ ಆರ್ಡರ್ ದಿ ಫಾಲೋಯಿಂಗ್ ವರ್ಡ್ಸ್. ಮೇಕ್ ಆರ್ಡರ್ ದಿ ಫಾಲೋಯಿಂಗ್ ವರ್ಡ್ಸ್. ಆಪ್ಷನ್ 1 ಮಂತ್ಸ್, 2 ವೀಕ್ಸ್, 3 hours, 4 seconds. ಇಲ್ಲಿ ಕೇಳಿದಂತಹ ಪ್ರಶ್ನೆ ಸರಿಯಾದಂತಹ ಉತ್ತರ ಏನಾಗ್ತದೆ ಅಂತಂದ್ರೆ, ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಮೊದಲು ಅರ್ಥ ಮಾಡಿಕೊಳ್ಳುವುದು ಮೇನ್ರಿ. ಪ್ರಶ್ನೆನ ಅರ್ಥ ಮಾಡಿಕೊಂಡು ಆ ನಂತರ ಉತ್ತರಿಸುವುದು ತುಂಬಾ ಮುಖ್ಯವಾಗುತ್ತದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗುತ್ತೆ ವಿದ್ಯಾರ್ಥಿಗಳೇ. ಆಪ್ಷನ್ ಡಿ. ಏಕಂತಂದ್ರೆ ಫಸ್ಟ್ ಆಫ್ ಆಲ್ ಬರುವಂತದ್ದು 1 2 3 4 ಕೊಟ್ಟಿದ್ದಾನೆ. ಫಸ್ಟ್ ಒನ್ ಇರುವಂತದ್ದು ಮಂತ್, ಸೆಕೆಂಡ್ ಅಲ್ಲಿ ಇರುವಂತದ್ದು ವೀಕ್ಸ್, ಆನಂತರ ಅವರ್ಸ್, ಆನಂತರ ಸೆಕೆಂಡ್. ನಾವು ನೋಡ್ಬೇಕಾದ್ರೆ ಮಂತ್ಸ್ ಬರುತ್ತೆ, ಮಂತ್ಸ್ ಒಳಗಡೆ ವೀಕ್ಸ್ ಬರುತ್ತೆ, ವೀಕ್ಸ್ ಒಳಗಡೆ ಅವರ್ಸ್ ಬರುತ್ತೆ, ಅವರ್ಸ್ ಒಳಗಡೆ ಸೆಕೆಂಡ್ ಬರುತ್ತೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಡಾಕ್ಟರ್ ಅ ಪ್ರಿಯಾ ಟು ಬಿಕಮ್ ವಾಂಟ್. ಈ ಒಂದು ಪ್ರಶ್ನೆಯನ್ನ ಯಾವ ರೀತಿ ನೋಡ್ಬೇಕಂತಂದ್ರೆ, ರೀಅರೇಂಜ್ ದಿ ಜಂಬಲ್ಡ್ ಸೆಂಟೆನ್ಸ್. ಈ ಒಂದು ಪ್ರಶ್ನೆಗಳನ್ನು ನಾವು ಈಗಾಗಲೇ ಪುಸ್ತಕದಲ್ಲಿ, ನಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ನಾವು ಈಗಾಗಲೇ ಈ ರೀತಿಯಾದಂತಹ ಒಂದು ಉದಾಹರಣೆಗಳನ್ನು ನೋಡಿರ್ತೀವಿ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೋಡೋದಾದ್ರೆ, ಮೊದಲಿಗೆ ನಾವು ಗಮನಿಸಬೇಕಾದ ಅಂಶ, ಯಾವುದೇ ಒಂದು ವಾಕ್ಯದಲ್ಲಿ ಏನನ್ನ ನೋಡ್ಬೇಕು, ಫಸ್ಟ್ ಆಫ್ ಆಲ್ ನೌನ್ ಅನ್ನ ನೋಡ್ಬೇಕು. ನೌನ್, ಆ ನಂತರ ಮಧ್ಯದಲ್ಲಿ ವರ್ಬ್, ಕೊನೆಯಲ್ಲಿ ಆಬ್ಜೆಕ್ಟ್ ಉಳಿಯುತ್ತೆ. ಇಲ್ಲಿ ಏನ್ ಹೇಳಿದ್ದಾರೆ, ಡಾಕ್ಟರ್ ಅ ಪ್ರಿಯಾ ಟು ಬಿಕಮ್ ವಾಂಟ್. ಇಲ್ಲಿ ಇರುವಂತಹ ಒಂದು ಪ್ರಶ್ನೆಗೆ ನಾವು ಮೊದಲಲ್ಲಿ ಕಂಡುಕೊಳ್ಳಬೇಕಾದಂತಹ ಅಂಶ ನೌನ್. ನೌನ್ ಯಾವ್ದಿದೆ ಇಲ್ಲಿ ಈ ಒಂದು ಅಂಶದಲ್ಲಿ ಅಂದ್ರೆ, ಪ್ರಿಯಾ ಅನ್ನೋದು ಒಂದು ಏನ್ರಿ, ಇದು ನೌನ್. ಈ ಒಂದು ನೌನ್ ಅನ್ನು ನಾವು ಮೊದಲನೇದಾಗಿ ಇಟ್ಟುಕೊಳ್ಳೋಣ. ನೌನ್ ಇಲ್ಲಿ ಎಲ್ಲಾದ್ರೂ ಮೊದಲನೇದಲ್ಲಿ ಇದೆಯಾ? ಓಕೆ, ಪ್ರಿಯಾ ಅನ್ನೋ ವರ್ಡ್ ನೌನ್ ಅಲ್ಲಿ ಇದೆ. ಓಕೆ, ಇದು ಸರಿಯಾಗಿದೆ. ಆ ನಂತರ ವರ್ಬ್ ವಾಂಟ್. ವರ್ಬ್ ಅನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ವಾಂಟ್ ಇದು ಒಂದು ವರ್ಬ್ ಆಗುತ್ತೆ. ಆ ನಂತರ ಆಬ್ಜೆಕ್ಟ್ ಲಾಸ್ಟ್ ಉಳಿತಿ. ಇಲ್ಲಿ ಪ್ರಿಯಾ ಏನ್ ಹೇಳ್ತಿದ್ದಾಳೆ, ಪ್ರಿಯಾ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಪ್ರಿಯಾಗೆ ಏನಾಗ್ಬೇಕು ಅನ್ಕೊಂಡಿದ್ದಾಳೆ ಜೀವನದಲ್ಲಿ, ಅವಳು ಒಂದು ವೈದ್ಯಳಾಗಬೇಕು. ಆದ್ದರಿಂದ ಈ ಒಂದು ಪ್ರಶ್ನೆಗೆ, ಎರಡನೇ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಪ್ರಿಯಾ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಸಾಧ್ಯ ಆದರೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳನ್ನ ನೋಟ್ ಮಾಡಿಕೊಂಡು, ತುಂಬಾ ಉಪಯುಕ್ತವಾಗಿರುತ್ತವೆ ಸಂಭವನೀಯ ಪ್ರಶ್ನೆಗಳು. ಈ ಒಂದು ಮೆಥಡ್ ಅಲ್ಲಿ ನಾವು ಓದಿದ್ದೇ ಆದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ನಾವು ತುಂಬಾ ಸರಳವಾಗಿ ಇಂಗ್ಲಿಷ್ ವಿಷಯದಲ್ಲಿ 20ಕ್ಕೆ 20 ಅಂಕಗಳನ್ನ ಪಡೆಯುವುದರಲ್ಲಿ ಯಾವ ಸಂದೇಹವಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಕ್ವಶನ್, ದ ಪ್ರಿಫಿಕ್ಸ್ ಆಫ್ ಅಂಡರ್ಸ್ಟ್ಯಾಂಡ್ ಈಸ್. ಇಲ್ಲಿ ನಾವು ಮೊದಲನೇ ನೋಡ್ಬೇಕಂತಂದ್ರೆ ಪ್ರಿಫಿಕ್ಸ್ ಸಫಿಕ್ಸ್ ಈಗಾಗಲೇ ನಿಮಗೆ ತಿಳಿದಿದೆ. ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅಂತಂದ್ರೆ ಏನ್ರಿ? ಪ್ರಿಫಿಕ್ಸ್, ಫಸ್ಟ್ ಆಫ್ ಆಲ್ prefix means before or beginning of a word. Next, suffix. Suffix means after or ಎಂಡ್ ಆಫ್ ಅ ವರ್ಡ್. ಇಷ್ಟರ ಮೇಲೆ ನಿಮಗೆ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅನ್ನ ನಾವು ನೋಡುವಾಗ ಕನ್ನಡದಲ್ಲಿ ಪ್ರಿಫಿಕ್ಸ್ ಗೆ ನಾವು ಪೂರ್ವ ಪ್ರತ್ಯಯ ಅಂತ ಹೇಳಿ ಕರಿತೀವಿ. ಪೂರ್ವ ಪ್ರತ್ಯಯ. ಸಫಿಕ್ಸ್ ಗೆ ಓನ್ಲಿ ಪ್ರತ್ಯಯ. ಪೂರ್ವ ಪ್ರತ್ಯಯ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ನಾವು, ಪೂರ್ವದಲ್ಲಿ ಇದನ್ನ ಆಡ್ ಮಾಡ್ಬೇಕಂತ ಹೇಳಿ. ಇದು ಸಫಿಕ್ಸ್ ಅಂಡ್ ಪ್ರಿಫಿಕ್ಸ್ ಅಂತಂದ್ರೆ ಪಾರ್ಟ್ಸ್ ಆಫ್ ಅ ವರ್ಡ್ ದಟ್ ಆರ್ ಆಡೆಡ್ ಅ ಬೇಸಿಸ್ ವರ್ಡ್ ಟು ಚೇಂಜ್ ದಟ್ಸ್ ಮೀನಿಂಗ್. ಈ ಒಂದು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ನೋಡ್ಬೇಕಂದ್ರೆ ಈ ಒಂದು ಪಾರ್ಟ್ಸ್ ಆಫ್ ದಿ ವರ್ಡ್ಸ್, ಇವುಗಳು ಏನ್ ಮಾಡ್ತಾವ್ರಿ, ಬೇಸಿಕ್ ವರ್ಡ್ ದಿಂದ ಒಂದು ಏನು ಅರ್ಥವನ್ನ ಚೇಂಜ್ ಮಾಡ್ತಾವ. ಅದೇ ರೀತಿ ಇದಕ್ಕೆ ನಾವು ಏನಂತೀವಿ, ಪ್ರಿಫಿಕ್ಸ್ ಅನ್ನ ಬಿಫೋರ್ ಆರ್ ಬಿಗಿನಿಂಗ್ ಆಫ್ ದಿ ವರ್ಡ್. ಯಾವುದೇ ಒಂದು ಕೊಟ್ಟಂತಹ ಒಂದು ವರ್ಡ್ ಗೆ ನಾವು ಬಿಫೋರ್ ಅಂತಂದ್ರೆ ಹಿಂದೆಯನ್ನ ನಾವು ಪ್ರಿಫಿಕ್ಸ್ ಅಥವಾ ಹಿಂದೆ ಯೂಸ್ ಮಾಡ್ಬೇಕು. ಅದೇ ರೀತಿ ಸಫಿಕ್ಸ್ ಅನ್ನ
ನಾವು ಆಫ್ಟರ್ ದಿ ವರ್ಡ್, ಎಂಡ್ ಆಫ್ ದಿ ವರ್ಡ್ ಅಲ್ಲಿ ಸಫಿಕ್ಸ್ ಅನ್ನ ಯೂಸ್ ಮಾಡಬೇಕು. ಈ ಪ್ರಿಫಿಕ್ಸ್ ಏನ್ ಮಾಡುತ್ತೆ, ಪ್ರಿಫಿಕ್ಸ್ ಒಂದ್ ರೀತಿ ಇದೆ, ಇದೊಂದು ರೀತಿ ಏನ್ ಮಾಡುತ್ತೆ ಅಂತಂದ್ರೆ ಪ್ರಿಫಿಕ್ಸ್ ಆ ಒಂದು ಕೊಟ್ಟಂತಹ ವರ್ಡಿನ ಅರ್ಥವನ್ನ ಚೇಂಜ್ ಮಾಡುತ್ತೆ. ಅದೇ ರೀತಿ ಈ ಒಂದು ಸಫಿಕ್ಸ್ ಏನ್ ಮಾಡುತ್ತೆ, ಕೊಟ್ಟಂತಹ ವರ್ಡ್ ಅನ್ನ ನಾವು ಈ ಫಾರ್ಮ್ ಅನ್ನ ಚೇಂಜ್ ಮಾಡುತ್ತೆ, ಅದೇ ರೀತಿ ಅದರ ಫಂಕ್ಷನ್ ಅನ್ನ ಚೇಂಜ್ ಮಾಡುತ್ತೆ, ಕಾರ್ಯವನ್ನ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ ಸಫಿಕ್ಸ್ example means he helped the happy plus ness, happiness, happy plus ness, happiness. Teach plus teacher, teach plus teacher. ಅದೇ ರೀತಿ kind plus ly, kindly, kind plus ly, kindly. ಅದೇ ರೀತಿ hope plus full, hopeful. ಸಫಿಕ್ಸ್ ಏನ್ ಮಾಡಿದ್ರಿ, ಆ ಒಂದು ವರ್ಡಿನ ಕಾರ್ಯವನ್ನ ಚೇಂಜ್ ಮಾಡಿತ್ತು. ಆ ಒಂದು ವರ್ಡ್ಗಳು ಏನಾದ್ವಾ ನಂತರ ಅಡ್ಜೆಕ್ಟಿವ್ಸ್ ಆರ್ ನೌನ್ಸ್ ಆಗಿ ಕನ್ವರ್ಟ್ ಆದ್ವಾ ಎಲ್ಲೇ ನಾವು ಸಫಿಕ್ಸ್ ಅನ್ನ ಯೂಸ್ ಮಾಡಿದಾಗ. ಅದೇ ರೀತಿ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಿದಾಗ ನಾವು ಯಾವ ರೀತಿ ನೋಡ್ತೀವಿ, ಪ್ರಿಫಿಕ್ಸ್ ಇಲ್ಲಿ ಎಕ್ಸಾಂಪಲ್ಸ್ ಗಳನ್ನ ನೋಡೋದ ಸಾಧ್ಯ ಆದ್ರೆ ಎಲ್ಲ ವಿದ್ಯಾರ್ಥಿಗಳನ್ನ ಬರೆದಿಟ್ಕೊಂಡು ತುಂಬಾ ಉಪಯುಕ್ತ ಆಗ್ತದ. ಎಲ್ಲಿ ಅನ್ ಪ್ಲಸ್ ಹ್ಯಾಪಿ, ಅನ್ಹ್ಯಾಪಿ. ದೆನ್ ಅದೇ ರೀತಿ ಬಂದ್ಬಿಟ್ಟು ರೀ ಪ್ಲಸ್ ರಾಯ್ಟ್, ರೀರಾಯ್ಟ್. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಡಿಸ್ ಪ್ಲಸ್ ಅಗ್ರಿ, ಡಿಸ್ಅಗ್ರಿ, ಡಿಸ್ ಪ್ಲಸ್ ಅಗ್ರಿ, ಡಿಸ್ಅಗ್ರಿ. ಅದೇ ರೀತಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮಿಸ್ ಪ್ಲಸ್ ಅಂಡರ್ಸ್ಟ್ಯಾಂಡ್ equal to misunderstand. ಹೌದಾ, ಈ ಒಂದು ಸಫಿಕ್ಸ್ ಪ್ರಿಫಿಕ್ಸ್ ಮೇಲೆ ಕಡ್ಡಾಯ ಒಂದು ಪ್ರಶ್ನೆ ಬರುವಂತಹ ಸಂಭವನೀಯವಾಗಿದೆ. ಅದೇ ರೀತಿ ಆದ್ದರಿಂದ ಈ ಸಫಿಕ್ಸ್ ಅಂಡ್ ಪ್ರಿಫಿಕ್ಸ್ ಇಲ್ಲಿಗೆ ನಿಮಗೆ ತುಂಬಾ ಈಸಿಯಾಗಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆದ್ದರಿಂದ ದ ಪ್ರಿಫಿಕ್ಸ್ ಆಫ್ ಅಂಡರ್ಸ್ಟ್ಯಾಂಡ್ ಈಸ್ ಯಾವ ಒಂದು ಉತ್ತರ ಆಗ್ತದೆ, ಪ್ರಿಫಿಕ್ಸ್ ನ ಒಂದು ಅಂಡರ್ಸ್ಟ್ಯಾಂಡ್, ಈ ಅಂಡರ್ಲೈನ್ ಮಾಡಿದಂತಹ ವರ್ಡಿನ ಪ್ರಿಫಿಕ್ಸ್ ಅನ್ನ ಹೇಳಿ ಅಂತ ಪ್ರಶ್ನೆಯಲ್ಲಿ ಇದೆ. ಆದ್ದರಿಂದ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಮಿಸ್ ಅಂಡರ್ಸ್ಟ್ಯಾಂಡ್, ಮಿಸ್ ಅಂಡರ್ಸ್ಟ್ಯಾಂಡ್. ಈ ರೀತಿಯಾಗಿ ನೀವು ಎಲ್ಲವನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ನೀವು ನೋಟ್ ಮಾಡಿದ್ದೆ ಆದಲ್ಲಿ ನೀವು ಇಂಗ್ಲಿಷ್ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಅಂಕಗಳನ್ನ ಕಡಿತಗೊಳಿಸಲು ಸಾಧ್ಯವೇ ಇಲ್ಲ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸಾರಿ ಓಕೆ ಓಕೆ ಸಾರಿ ಮುಂದಿನ ಪ್ರಶ್ನೆಯನ್ನ ನೋಡುವುದಾದ್ರೆ 4ನೆಯ ಪ್ರಶ್ನೆ, ದ ಸನ್ರೈಸ್ ಇನ್ ದ ಈಸ್ಟ್, ನೇಮ್ ಆಫ್ ದ ಸೆಂಟೆನ್ಸ್ ಈಸ್. ಈ ಸೆಂಟೆನ್ಸ್ ಫಾರ್ಮೇಶನ್ ಇರುವಂತಹ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಕೂಡ ಒಂದು ಪ್ರಶ್ನೆ ಬರುವಂತಹ ಸಂಭವನೀಯತೆ ಇದೆ. ಯಾಕಂತಂದ್ರೆ ಸೆಂಟೆನ್ಸ್ ಫಾರ್ಮೇಶನ್ ನಿಮಗೆ ಮೊದಲೇ ತಿಳಿದಿರಬೇಕು. ಹೌದಾ, ಸೆಂಟೆನ್ಸ್ ಗಳಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ಅವನೇ ಕೊಟ್ಟಿದ್ದಾನೆ. ಯಾವ ರೀತಿ ಕೊಟ್ಟಿದ್ದಾನೆ ನೋಡ್ರಿ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಮೀನ್ಸ್ ಉದ್ಗಾರವಾಚಕ, ವಾಕ್ಯ, ಉದ್ಗಾರವಾಚಕ ವಾಕ್ಯ. ಇಂಟರಾಗೇಟಿವ್ ಸೆಂಟೆನ್ಸ್ ಮೀನ್ಸ್ ಪ್ರಶ್ನಾರ್ಥಕ ವಾಕ್ಯ. ಅದೇ ರೀತಿ ಅಸರ್ಟಿವ್ ಸೆಂಟೆನ್ಸ್ ಮೀನ್ಸ್ ಅಸರ್ಟಿವ್ ಆರ್ ಡಿಕ್ಲೇರೇಟಿವ್ ಸೆಂಟೆನ್ಸ್ ಕೂಡ ಅಂತೀವಿ. ಡಿಕ್ಲೇರೇಟಿವ್, ಡಿಕ್ಲೇರೇಟಿವ್ ಸೆಂಟೆನ್ಸ್ ಮೀನ್ಸ್ ವಿವರಣಾತ್ಮಕ ವಾಕ್ಯ. ನೆಕ್ಸ್ಟ್ ಒನ್ ಬಿಟ್ ಇಂಪರೇಟಿವ್ ಸೆಂಟೆನ್ಸ್, ಆಜ್ಞಾರ್ಥಕ ವಾಕ್ಯ. ಆಜ್ಞಾರ್ಥಕ ವಾಕ್ಯ.
ಈ ಒಂದು ಕೊಟ್ಟಂತಹ ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ನಾವು ಆ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ದ ಸನ್ರೈಸ್ ಇನ್ ದ ಈಸ್ಟ್, ನೇಮ್ ಆಫ್ ದ ಸೆಂಟೆನ್ಸ್. ಈ ಒಂದು ದ ಸನ್ರೈಸ್ ಇನ್ ದ ಈಸ್ಟ್ ಈ ಒಂದು ಪ್ರಶ್ನೆಯನ್ನ ಈ ಒಂದು ವಾಕ್ಯವನ್ನ ಮೊದಲು ಅರ್ಥೈಸಿಕೊಳ್ಬೇಕು. ದ ಸನ್ರೈಸ್ ಇನ್ ದ ಈಸ್ಟ್, ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ. ಹೌದಾ, ಸೂರ್ಯನು ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ? ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಈ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ದ ಸನ್ರೈಸ್ ಇನ್ ದ ಈಸ್ಟ್ ಅವರು ತುಂಬಾ ವಿವರವಾಗಿ ಹೇಳುತ್ತಿದ್ದಾರೆ, ಡಿಕ್ಲೇರ್ ಆಗಿ ಹೇಳುತ್ತಿದ್ದಾರೆ, ಅಸರ್ಟಿವ್ ಆಗಿ ಹೇಳುತ್ತಿದ್ದಾರೆ. ಆ ರೀತಿಯ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಅಸರ್ಟಿವ್ ಆರ್ ಡಿಕ್ಲೇರೇಟಿವ್ ಸೆಂಟೆನ್ಸ್. ಅದೇ ರೀತಿ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ನೋಡಿದರೆ ಉದ್ಗಾರವಾಚಕ ಚಿಹ್ನೆ. ಈ ಒಂದು ಉದ್ಗಾರವಾಚಕ ಚಿಹ್ನೆ, ಉದ್ಗಾರವಾಚಕ ವಾಕ್ಯ ಯಾವ ಒಂದು ಪಾಯಿಂಟ್ ಇಂದ ಎಕ್ಸ್ಕ್ಲಾಮೇಟರಿ ಪಾಯಿಂಟ್ ಇಂದ ಕೊನೆಗೊಳ್ಳುತ್ತದೆ, ಎಂಡ್ ಆಫ್ ದಿ ಎಕ್ಸ್ಕ್ಲಾಮೇಟರಿ ಪಾಯಿಂಟ್. ನೆಕ್ಸ್ಟ್ ಇಂಟರಾಗೇಟಿವ್ ಸೆಂಟೆನ್ಸ್ ಮೀನ್ಸ್ ಈ ಒಂದು ಪ್ರಶ್ನಾರ್ಥಕ ವಾಕ್ಯ ಒಂದು ಪ್ರಶ್ನಾರ್ಥಕ ಚಿಹ್ನೆಯಿಂದ ಕೊನೆಗೊಳ್ಳುತ್ತದೆ, ಎಂಡ್ ಆಫ್ ದಿ ಕ್ವಶನ್ ಮಾರ್ಕ್. ಅದೇ ರೀತಿ ಇದು ವಿವರಣಾತ್ಮಕವಾಗಿ ಅಥವಾ ಅಸರ್ಟಿವ್ ಸೆಂಟೆನ್ಸ್, ಡಿಕ್ಲೇರೇಟಿವ್ ಸೆಂಟೆನ್ಸ್ ಈ ಒಂದು ವಾಕ್ಯ ಒಂದು ಫುಲ್ ಸ್ಟಾಪ್, ಫುಲ್ ಪಾಯಿಂಟ್ ಇಂದ ಏನಾಗುತ್ತೆ ಕೊನೆಗೊಳ್ಳುತ್ತದೆ. ಆಜ್ಞಾರ್ಥಕ ವಾಕ್ಯ ಅಂತ ಬಂದ್ಬಿಟ್ರೆ ಇಲ್ಲಿ ಆಜ್ಞೆಯನ್ನ ಮಾಡೋದು, ಆರ್ಡರ್ ಅನ್ನ ಮಾಡೋದು, ಅದೇ ರೀತಿ ಯಾಂಗರ್ ಅನ್ನ ತೋರಿಸಿಕೊಳ್ಳುವುದು, ಸಡನ್ ಫೀಲಿಂಗ್ಸ್ ಅನ್ನ ಹೇಳುವುದು. ಹೌದಾ, ಈ ರೀತಿಯಾಗಿ ಆಜ್ಞೆಯನ್ನ ಮಾಡುವಂತಹ ವಾಕ್ಯ ಆಜ್ಞಾರ್ಥಕ ವಾಕ್ಯ ಅಂತ ಹೇಳಿ ನಾವು ನೋಡ್ತೀವಿ. ಈ ರೀತಿಯಾಗಿ ನೀವು ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ನೀವು ಕ್ಲಿಯರ್ ಆಗಿ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಮೂಲಕ ನೀವು ತಿಳಿದುಕೊಂಡಿದ್ದೇ ಆದಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿ 1 ಅಂಕನ ನೀವು ತೆಗೆದುಕೊಳ್ಳುವಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತರ ಅಸರ್ಟಿವ್ ಆರ್ ಡಿಕ್ಲೇರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ 5th ಕ್ವಶನ್ ಬಂದ್ಬಿಟ್ಟು ರವಿ ಡ್ಯಾಶ್ ರಾಜು ಆರ್ ಬೆಸ್ಟ್ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡತಕ್ಕಂತಹ ನಾವು ಮೊದಲನೇದಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಕೊಟ್ಟಂತಹ ಸೆಂಟೆನ್ಸ್ ಅನ್ನ, ಕೊಟ್ಟಂತಹ ವಾಕ್ಯವನ್ನ ನಾವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥವನ್ನ ಮಾಡ್ಕೋಬೇಕು. ತದನಂತರ ನಾವು ಅವುಗಳಿಗೆ ಉತ್ತರವನ್ನ ನೀಡಬೇಕು. ರಾಜು ಡ್ಯಾಶ್ ರವಿ ಆರ್ ಬೆಸ್ಟ್ ಫ್ರೆಂಡ್ಸ್, ಇಲ್ಲಿ ಫೋಕಸ್ ಮಾಡುವಂತಹ ಅಂಶಗಳು ಏನಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ನಿಮಗೆಲ್ಲರಿಗೂ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತೇ ಇದೆ ಅನ್ಕೋತೀನಿ. Parts of speech: noun, pronoun, verb, adverb, adjective, preposition, conjunction, interjection. ಈ ಎಲ್ಲಾ ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ನಿಮಗೆ ಗೊತ್ತಿದ್ದಿದ್ದೇ ಆದಲ್ಲಿ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನ ಮಾಡುತ್ತೀರಿ. ರವಿ ಡ್ಯಾಶ್ ರಾಜು ಆರ್ ಬೆಸ್ಟ್ ಫ್ರೆಂಡ್, ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಇದಾಗುತ್ತೆ ಫ್ರೆಂಡ್ಸ್, ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಯಾಕಂತಂದ್ರೆ ಇಲ್ಲಿ ಅಂಡ್ ಅನ್ನೋದು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರುವಂತದ್ದು ಕಂಜಂಕ್ಷನ್. ಕಂಜಂಕ್ಷನ್ ಮೀನ್ಸ್ ಜೋಡಣೆ. ಹೌದಾ, ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂಡ್ ಆಗುತ್ತೆ. ಆದ್ದರಿಂದ ನಾವು ಈ ರವಿ ಡ್ಯಾಶ್ ರಾಜು ಆರ್ ಬೆಸ್ಟ್ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಇಲ್ಲಿ ನೋಡ್ತೇವೆ. ನೆಕ್ಸ್ಟ್ 6th ಕ್ವಶನ್ ಬಂದ್ಬಿಟ್ಟು ಚಿಲ್ಡ್ರನ್ಸ್ ಡ್ಯಾಶ್ ಇನ್ ದ ಫೂಲ್. ಚಿಲ್ಡ್ರನ್ ಆರ್ ಡ್ಯಾಶ್ ಇನ್ ದ ಫೂಲ್. ಈ ಒಂದು ಪ್ರಶ್ನೆ ಬಹಳ ಸರಳವಾದಂತಹ ಪ್ರಶ್ನೆ. ಈ ಸರಳವಾದಂತಹ ಪ್ರಶ್ನೆಗೆ ತುಂಬಾ ಸರಳವಾಗಿ ಉತ್ತರವನ್ನ ನೀಡಬಹುದು. ಯಾವ ರೀತಿ ನೋಡ್ರಿ, ಚಿಲ್ಡ್ರನ್ ಅಂದ್ರೆ ಯಾರ್ರಿ? ಮಕ್ಕಳು. ಚಿಲ್ಡ್ರನ್ ಅಂದ್ರೆ ಮಕ್ಕಳು. ಈ ಪ್ಲೂರಲ್ ಚಿಲ್ಡ್ರನ್ ಪ್ಲೂರಲ್ ಫಾರ್ಮ್ ಇದ್ದರಿಂದ ಅದನ್ನ ಆರನ್ನ ಕೊಟ್ಟಿದ್ದಾನೆ. ಅದೇ ರೀತಿ ಇಲ್ಲಿ ನಾವು ಡ್ಯಾಶ್ ನ ಇಟ್ಟಿದ್ದಾನೆ. ಇನ್ ದ ಫೂಲ್ ಅಂದ್ರೆ ಏನ್ರಿ? ನೀರಿನ ಕೊಳ. ಇಲ್ಲಿ ಫಸ್ಟ್ ಗಮನಿಸಬೇಕಾದ ಅಂಶ, ಇಲ್ಲಿ ನಾವು SVO ಅನ್ನ ನೋಡಬಹುದು. S+V+O ಈ ಒಂದು ಫಾರ್ಮುಲಾ ನೋಡ್ತಾ ಹೋದ್ರೆ ಸಬ್ಜೆಕ್ಟ್ ಇದೆಯಾ? ಚಿಲ್ಡ್ರನ್ ಅನ್ನೋದು ಸಬ್ಜೆಕ್ಟ್. ಅದೇ ರೀತಿ ವರ್ಬ್ ಇದೆಯಾ? ಇಲ್ಲ. ಅವನು ಹೇಳಿದ್ದೇನು? ವರ್ಬ್ ಅನ್ನ ಫಿಲ್ ಮಾಡ್ರಿ, ಕ್ರಿಯಾಪದವನ್ನ ಅಲ್ಲಿ ತುಂಬ್ರಿ ಅಂತ ಹೇಳಿದಾನ. ಅದೇ ರೀತಿ ಇನ್ ದ ಫೂಲ್ ಎಲ್ಲಿ ಆಬ್ಜೆಕ್ಟ್ ಇದೆಯಾ? ಇದೆ. ಯಾವ ಆಬ್ಜೆಕ್ಟ್? ಮಕ್ಕಳು ವಿಷಯವಾದರೆ ಮಕ್ಕಳ ಒಂದು ಉದ್ದೇಶ ಏನಾಗಿತ್ತು? ನೀರಿನ ಕೊಳದಲ್ಲಿ ಆಡುವುದು, ನೀರಿನ ಕೊಳದಲ್ಲಿ ಈಜುವುದು. ಮಕ್ಕಳು ವಿಷಯವಾದರೆ ಫೂಲ್ ಅನ್ನೋದು ಏನಾಗ್ತಿದ್ರಿ? ಅದು ಒಂದು ಉದ್ದೇಶ. ಈ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು, ಈ ಒಂದು ಆಬ್ಜೆಕ್ಟ್ ಅನ್ನ ಇಟ್ಕೊಂಡು ನಾವಿಲ್ಲಿ ವರ್ಬ್ ಅನ್ನ ಫಿಲ್ ಮಾಡಬೇಕು. ವರ್ಬ್ ಅನ್ನ ಯಾವ ರೀತಿ ಫಿಲ್ ಮಾಡ್ತೀರಿ? ವರ್ಬ್ ಅನ್ನ ಫಿಲ್ ಮಾಡ್ತಾ ಹೋದ್ರೆ ಇದನ್ನ ನಾವು ಫಸ್ಟ್ ಅರ್ಥ ಮಾಡಿ, ಯಾವ ಒಂದು ಪ್ರಶ್ನೆ ಕೊಡ್ಲಿ ಮೊದಲನೇದಾಗಿ ಅದನ್ನ ಫಸ್ಟ್ ಆಫ್ ಆಲ್ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಇಸ್ ದಿ ಫಸ್ಟ್, ನೆಕ್ಸ್ಟ್ ಎವ್ರಿಥಿಂಗ್ ಇಸ್ ನೆಕ್ಸ್ಟ್. ಹೇಳ್ಬೇಕಾದ್ರೆ ಇಲ್ಲಿ ಚಿಲ್ಡ್ರನ್ ಆರ್ ಡ್ಯಾಶ್ ಇನ್ ದ ಫೂಲ್, ಅಲ್ಲಿ ನಾವು ಒಂದೊಂದೇ ಇದರ ಅರ್ಥವನ್ನ ನೋಡ್ತಾ ಹೋದ್ರೆ ಸ್ಕಿಪ್ಪಿಂಗ್ ಅಂತಂದ್ರೆ ಏನ್ರಿ? ಸ್ಕಿಪ್ಪಿಂಗ್ ಅಂತಂದ್ರೆ ಹಗ್ಗ ಆಡುವುದು. ನೆಕ್ಸ್ಟ್ ಫ್ಲೈಯಿಂಗ್ ಅಂತಂದ್ರೆ ಹಾರಾಡುವುದು. ಅದೇ ರೀತಿ ಡ್ರೀಮಿಂಗ್ ಅಂತಂದ್ರೆ ಕನಸು ಕಾಣುವುದು. ನೀವು ನೀರಿನಲ್ಲಿ ಹಗ್ಗಾಡಕ್ ಬರುತ್ತಾ? ಇಲ್ಲ. ಫ್ಲೈಯಿಂಗ್ ಮಾಡಕ್ ಬರುತ್ತಾ ನೀರಲ್ಲಿ? ಇಲ್ಲ. ನೀರಿನ ಕೊಳದಲ್ಲಿ ಇಲ್ಲ. ಅದೇ ರೀತಿ ಕನಸು ಕಾಣಕ್ ಬರುತ್ತಾ ನೀರಿನ ಕೊಳದಲ್ಲಿ? ಇಲ್ಲ. ನೀರಿನ ಕೊಳದಲ್ಲಿ ಕನಸು ಕಾಣಿದ್ವಿ ಅಂದ್ರೆ ಅಲ್ಲೇ ನಾವು ಕನಸೆ. ಹೌದಾ? ಆ ರೀತಿಯಾಗಿ ಇಲ್ಲಿ ಬಿ, ಆಪ್ಷನ್ ಬಿ, ಚಿಲ್ಡ್ರನ್ ಆರ್ ಸ್ವಿಮ್ಮಿಂಗ್ ಇನ್ ದಿ ಫೂಲ್. ಸ್ವಿಮ್ಮಿಂಗ್ ಮೀನ್ಸ್ ಅವರು ನೀರಿನ ಕೊಳದಲ್ಲಿ
ಈಜುತ್ತಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾನೆ ನೋಡ್ರಿ, ವರ್ಬ್ ಇದೆ ಪ್ಲಸ್ ING ಫಾರ್ಮ್ ಇದೆ. ಇದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ, ನೆನಪಿರ್ಲಿ. ಕಂಟಿನ್ಯೂಸ್ ಟೆನ್ಸ್ ವರ್ಬ್ ಪ್ಲಸ್ ING ಫಾರ್ಮ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ? ಈ ರೀತಿಯಾಗಿ ನೋಡ್ತಾ ಹೋದ್ರೆ ಚಿಲ್ಡ್ರನ್ ಆರ್ ಸ್ವಿಮ್ಮಿಂಗ್ ಇನ್ ದಿ ಪೂಲ್. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಗುತ್ತೆ, ಸ್ವಿಮ್ಮಿಂಗ್. ಓಕೆ, ನೆಕ್ಸ್ಟ್ 7th ಕ್ವಶನ್ ಬಂದ್ಬಿಟ್ಟು ದ ಶಾರ್ಟ್ ಫಾರ್ಮ್ ಆಫ್ ಕುಡ್ ಹ್ಯಾವ್ ಈಸ್. ಶಾರ್ಟ್ ಫಾರ್ಮ್ ಲಾಂಗ್ ಫಾರ್ಮ್ಸ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ, ಅದು ನವೋದಯ ಮುರಾರ್ಜಿ ತಯಾರಿ ನಡೆಸುವಂತ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಇದ್ರ ಬಗ್ಗೆ ಹೆಚ್ಚಿನಾಗಿ ಹೇಳುವಂತದ್ದು ನೆಸೆಸಿಟಿ ಇಲ್ಲ, ಆದ್ರೂ ನಾನು ಹೇಳ್ತೀನಿ ದ ಶಾರ್ಟ್ ಫಾರ್ಮ್ ಆಫ್ ಕುಡ್ ಹ್ಯಾವ್ ಈಸ್. ಇದಕ್ಕೆ ಸರಿಯಾದಂತ ಉತ್ತರ ನೋಡ್ತಾ ಹೋದ್ರೆ ಕುಡ್ ಅಪಾಸ್ಟ್ರಫಿ HV ಇದೆ, ಆಪ್ಷನ್ ಬಿ ಕುಡ್ DH ಇದೆ, ಅಪಾಸ್ಟ್ರಫಿ ಇದೆ, VE ಇದೆ, ಆಪ್ಷನ್ ಸಿ ಕುಡ್ HA ಆದ್ಮೇಲೆ ಅಪಾಸ್ಟ್ರಫಿ ಬಂದು VE ಬಂದಿದೆ, ಕುಡ್ ಪ್ಲಸ್ ಹ್ಯಾವ್, ಇದು ಕುಡ್ ಪ್ಲಸ್ ಇಲ್ಲ ಹ್ಯಾವ್ ಇದೆ. ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ನೋಡ್ತಾ ಹೋದ್ರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಕುಡ್ ಹ್ಯಾವ್, ಕುಡ್ ಹ್ಯಾವ್, COULD, ಕುಡ್ ಹ್ಯಾವ್. ಈ ರೀತಿ ಕೊಟ್ಟಾಗ ನಾವು ಅದನ್ನ ಯಾವ ರೀತಿ ಬರೀಬೇಕು, ಈ ಎರಡೂ ಅಕ್ಷರಗಳನ್ನ ನಾವಲ್ಲಿ ಮೈನಸ್ ಮಾಡ್ಬೇಕಾಗುತ್ತೆ. ಇದು ಮೈನಸ್ ಆಗಿ ಅಲ್ಲಿ ಎಕ್ಸ್ಟ್ರಾ ಏನ್ ಬರುತ್ತೆ, ಅಪಾಸ್ಟ್ರಫೆ ಬರುತ್ತೆ. ಕುಡ್ COULD, ಕುಡ್ ಅಪಾಸ್ಟ್ರಫೆ HV, ಹ್ಯಾವ್, ಕುಡ್ ಹ್ಯಾವ್. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 8th ಕ್ವಶನ್ ಬಂದ್ಬಿಟ್ಟು ಹರೀಶ್ ಡ್ಯಾಶ್ ಅ ಲೆಟರ್ ಟು ಹೀಸ್ ಪೇರೆಂಟ್ಸ್. ಕೊಟ್ಟಂತ ಪ್ರಶ್ನೆನ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಹರೀಶ್ ಡ್ಯಾಶ್ ಅ ಲೆಟರ್ ಟು ಹಿಸ್ ಪೇರೆಂಟ್ಸ್. ಹರೀಶ್ ಅನ್ನು ಲೆಟರ್ ಅನ್ನ ಪಾಲಕರಿಗೆ ಕೊಟ್ಟಿದ್ದಾನೆ. ಇಲ್ಲಿ ನಾವು ಫಿಲ್ ಮಾಡಬೇಕಾಗಿದ್ದೇನು ನಿಮಗೆ ಗೊತ್ತಿದೆ, SVO ನಾವು ಮೊದಲೇ ಹೇಳಿದ್ದೆ ನಿಮಗೆ, SV+O, ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್. ಹೌದಾ? ವರ್ಬ್ ಅನ್ನ ಯಾವ ರೀತಿ ಫಿಲ್ ಮಾಡಬೇಕು, ಅಲ್ಲಿ ಟೆನ್ಸ್ ಪ್ರಕಾರ ನಾವು ವರ್ಬ್ ಅನ್ನ ಫಿಲ್ ಮಾಡಬೇಕಾಗುತ್ತೆ, ಕಾಲಗಳ ಪ್ರಕಾರ ನಾವು ವರ್ಬ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ವರ್ಬ್ ಅನ್ನ ಫಿಲ್ ಮಾಡುವಂತ ಸಮಯದಲ್ಲಿ ಆ ವರ್ಬ್ ಮೊದಲು ಆ ಸೆಂಟೆನ್ಸ್ ಅನ್ನ ಅರ್ಥ ಮಾಡಿಕೊಂಡು ನಾವು ಯಾವ ಟೆನ್ಸ್ ಅಲ್ಲಿ ಕ್ರಿಯಾಪದವನ್ನ ತುಂಬಬೇಕು ಅನ್ನೋದರ ಮೇಲೆ ಈ ಒಂದು ಪ್ರಶ್ನೆ ನಿಂತಿರ್ತದ. ಯಾವ ರೀತಿ, ಹರೀಶ್ ಡ್ಯಾಶ್ ಅ ಲೆಟರ್ ಟು ಹಿಸ್ ಪೇರೆಂಟ್ಸ್. ಯಾಕಂತಂದ್ರೆ ಯಾವುದೇ ಒಂದು ನಾವು ವಾಕ್ಯವನ್ನ ಬಳಸುವಾಗ ಹರೀಶನು ಅವರ ಪಾಲಕರಿಗೆ ಪತ್ರವನ್ನು ಬರೆಯುತ್ತಿದ್ದಾನೆ ಅಲ್ಲ. ಅದೇ ರೀತಿ ಈ ಒಂದು ಮೀನಿಂಗ್ ಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ರೈಟ್ ಅಂತಂದ್ರೆ ಬರೆಯುವುದು. ನೆಕ್ಸ್ಟ್ ರೈಟ್ ಅಂತಂದ್ರೆ ಇದು ಇವೆಂಟ್ ಗಳಲ್ಲಿ ಬರುತ್ತೆ. ಅದೇ ರೀತಿ ಇದು ರೈಟ್ ಅಂತಂದ್ರೆ ಇದು ಲೈಕ್ ಡೈರೆಕ್ಷನ್ ಹೇಳುತ್ತೆ. ಇದು ರೋಟ್, ಬರೆದ. ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಯಾವುದೇ ಒಂದು ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡುವಾಗ ಆ ಒಂದು ಸೆಂಟೆನ್ಸ್ ಅಲ್ಲಿ ವರ್ಬ್ ಅನ್ನ ನಾವು ಯಾವತ್ತಿದ್ರು ಪಾಸ್ಟ್ ಟೆನ್ಸ್ ಅಲ್ಲಿ ಚೂಸ್ ಮಾಡಬೇಕು, ನೆನಪಿರ್ಲಿ. ಪಾಸ್ಟ್ ಅಲ್ಲಿ ನಾವು ಅದನ್ನ ಚೂಸ್ ಮಾಡಬೇಕು. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ರೋಟ್ ಆಗಿರುತ್ತೆ. ಆಪ್ಷನ್ ಡಿ ರೋಟ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನದಾಗಿ 9th ಕ್ವಶನ್ ಬಂದ್ಬಿಟ್ಟು ಸಮ್ ಇನ್ಸೆಕ್ಟ್ಸ್ ಆರ್ ವೆರಿ ಸ್ಮಾಲ್. ದ ಸಿನೋನಿಮ್ ಆಫ್ ಅಂಡರ್ಲೈನ್ಡ್ ವರ್ಡ್. ಇಟ್ ಮೀನ್ಸ್ ನಿಮಗೆ ಇಲ್ಲಿ ಸಿನೋನಿಮ್ ಮತ್ತು ಆಂಟೋನಿಮ್ಸ್ ಗಳ ಬಗ್ಗೆ ನಾನು ತುಂಬಾ ಸ್ವಲ್ಪ ವಿವರಣಾತ್ಮಕವಾಗಿ ಹೇಳ್ತೀನಿ. ಯಾಕಂತಂದ್ರೆ ಸಿನೋನಿಮ್ ಆಂಟೋನಿಮ್ಸ್ಗೆ ವಿದ್ಯಾರ್ಥಿಗಳು ಬಹಳ ಕನ್ಫ್ಯೂಷನ್ ಮಾಡ್ಕೋತಾರ, ಬಹಳ ಒಂದು ಗೊಂದಲ ಮಾಡ್ಕೋತಾರೆ. ಯಾವ್ದನ್ನ ಚೂಸ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಏನಾಗ್ತೈತಿ, ಗೊಂದಲ ಆಗ್ತದ. ಸಿನೋನಿಮ್ಸ್ synonym means similar meaning. Next, antonyms means opposite meaning. Opposite meaning. Synonym means similar meaning. Opposite means antonym meaning. ಇದರ ಮೇಲೆ ನಿಮಗೆ ಇಷ್ಟದರ ಮೇಲೆ ತಿಳಿದಿರಬೇಕು. ಅವ್ರಿಗೆ ಸಿಮಿಲರ್ ಮೀನಿಂಗ್ಸ್ ಸಮಾನಾರ್ಥಕ, ಆಂಟೋನಿಮ್ಸ್ ಮೀನ್ಸ್ ವಿರುದ್ಧ. ಹೌದಾ? ಅಲ್ಲಿ ಕೊಟ್ಟಂತಹ ಒಂದು ವರ್ಡ್ ಅನ್ನ, ಈ ಅಂಡರ್ಲೈನ್ ಮಾಡಿದಂತಹ ವರ್ಡ್ ಗೆ ಅವನು ಕೇಳಿದಾನ, ಸಿನೋನಿಮ್ ಅನ್ನ ಕೇಳಿದಾನೆ, ಸಮಾನಾರ್ಥಕ ಪದವನ್ನ ಕೇಳಿದ್ದಾನ. ಅದಕ್ಕಾಗಿ ನಾವಲ್ಲಿ ಕೊಟ್ಟಂತಹ ವರ್ಡ್ ಇದೆ ಸ್ಮಾಲ್. ಇದರ ಒಂದು ಕನ್ನಡ ಮೀನಿಂಗ್ ನೋಡ್ತಾ ಇದ್ರೆ ಸ್ಮಾಲ್ ಅಂತಂದ್ರೆ ಸಣ್ಣ ಅಥವಾ ಚಿಕ್ಕ ಅಂತ ನೋಡ್ತೀವಿ. ಹೌದಾ? ಇದರ ಒಂದು ಸಮಾನಾರ್ಥಕ ಪದ ಯಾವ್ದಾಗ್ತದೆ ಇಲ್ಲಿ ಆಪ್ಷನ್ ನಲ್ಲಿ? ಆಪ್ಷನ್ ಎ ಬಿಗ್, ಆಪ್ಷನ್ ಬಿ ಶಾರ್ಟ್, ಆಪ್ಷನ್ ಸಿ ಕಿಂಗ್, ಆಪ್ಷನ್ ಡಿ ಟಾಲ್. ಇಲ್ಲಿ ಉದರ ಒಂದು ಕನ್ನಡ ಅರ್ಥವನ್ನು ನೋಡ್ತಾ ಇದ್ರೆ ಬಿಗ್ ಅಂತಂದ್ರೆ ದೊಡ್ಡದು, ಇದು ಆಗೋದಿಲ್ಲ. ಯಾಕಂತಂದ್ರೆ ಚಿಕ್ಕದು ದೊಡ್ಡದು, ಇದು ಅಪೋಸಿಟ್ ಮೀನಿಂಗ್ ಆಗುತ್ತೆ, ಇದು ಆಂಟೋನಿಮ್ ಆಗುತ್ತೆ. ಕಿಂಗ್ ಇದು ಆಗೋದಿಲ್ಲ. ನೆಕ್ಸ್ಟ್ ಟಾಲ್, ಇದು ಎತ್ತರ, ಇದು ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಶಾರ್ಟ್. ಯಾಕಂತಂದ್ರೆ ಶಾರ್ಟ್ ಅಂತರೂ ಕೂಡ ಚಿಕ್ಕ.
ಅಥವಾ ಸಣ್ಣ. ಇದು ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ದ ಸಮ್ ಇನ್ಸೆಕ್ಟ್ಸ್ ಆರ್ ವೆರಿ ಸ್ಮಾಲ್. ದ ಸಿನೋನಿಮ್ ಆಫ್ ದಿ ಅಂಡರ್ಲೈನ್ ವರ್ಡ್ ದಟ್ಸ್ ಆನ್ಸರ್ ಈಸ್ ಆಪ್ಷನ್ ಬಿ ಶಾರ್ಟ್. ಇನ್ಸೆಕ್ಟ್ಸ್ ಮೀನ್ಸ್ ಕೀಟಗಳು, ನೆನಪಿರ್ಲಿ. ಇನ್ಸೆಕ್ಟ್ಸ್ ಮೀನ್ಸ್ ಕೀಟಗಳು ಅಂತ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ 10th ಕ್ವಶನ್ ಬಂದ್ಬಿಟ್ಟು ದ ಅಪೋಸಿಟ್ ವರ್ಡ್ ಆಫ್ ಬಾಟ್. ಬಾಟ್ ಮೀನ್ಸ್ ಇಲ್ಲಿ ಬಾಟ್ ಮೀನ್ಸ್ ಬೈ ದ ಫಾಸ್ಟ್ ಟೆನ್ಸ್ ಏನ್ ಕೊಟ್ಟಿದ್ದಾನ್ರಿ? ಬಾಟ್, BOUGHT ಬಾಟ್. ಇದರ ಒಂದು ಕನ್ನಡ ಅರ್ಥ ಖರೀದಿ ಮಾಡುವುದು, ಖರೀದಿ. ಅವರು ಏನು ಕೇಳಿದ್ದಾರೆ? ಅಪೋಸಿಟ್ ಮೀನಿಂಗ್ ಅನ್ನ ಕೇಳಿದ್ದಾರೆ. ಅಪೋಸಿಟ್ ಮೀನಿಂಗ್ ಇಲ್ಲ ಇದೆ, ವಿರುದ್ಧ. ಹೌದಾ? ದ ಅಪೋಸಿಟ್ ವರ್ಡ್ ಆಫ್ ಬಾಟ್, ಇದರ ವಿರುದ್ಧ ಪದವನ್ನ ನೋಡ್ತೇವೆ. ಖರೀದಿ ಮಾಡುವುದು ಮತ್ತು ಇದರ ವಿರುದ್ಧ ಮಾರಾಟ. ಖರೀದಿ ಮತ್ತು ತೆಗೆದುಕೊಳ್ಳುವುದು ಮತ್ತು ಮಾರುವುದು. ತೆಗೆದುಕೊಳ್ಳುವುದು ಆಮದು ಮತ್ತು ರಫ್ತು ಅಂತ ನೋಡ್ತೀವಿ, ಆ ರೀತಿ ತೆಗೆದುಕೊಳ್ಳುವುದು, ಮಾರುವುದು. ಇದು ಖರೀದಿ ಮತ್ತು ಮಾರಾಟ. ಬೈ ಅಂದ್ರೆ ಏನು? ಬೈ ಅಂದ್ರೆ ಇದು ಖರೀದಿ, ಇದರ ಪಾಸ್ಟ್ ಟೆನ್ಸ್ ಬಾಟ್ ಆಗಿದೆ. ಬ್ರಾಟ್ ಇದು ಆಗುದಿಲ್ಲ, ಎ ಆಗುದಿಲ್ಲ. ಆಪ್ಷನ್ ಬಿ ಏನಿದೆ? ಸೆಂಟ್ ಅಂತಂದ್ರೆ ಕಳುಹಿಸುವುದು, ಇದು ಆಗುದಿಲ್ಲ. ಆಪ್ಷನ್ ಬಿ ಸೋಲ್ಡ್ ಇದೆ, ಸೋಲ್ಡ್. ಇದರದ ಪ್ರೆಸೆಂಟ್ ಫಾರ್ಮ್ ಏನ್ ಬರುತ್ತೆ? ಸೇಲ್, ಸೋಲ್ಡ್ ಅಂತಂದ್ರೆ ಮಾರಾಟ. ನೆನಪಿರ್ಲಿ, ಸೇಲ್ ಸೋಲ್ಡ್ ಆಗಿ ಇದು ಇಲ್ಲಿ ಕೊಟ್ಟಂತಹ ಒಂದು ವರ್ಡಿನ ನಾವು ಅವ್ರು ಏನ್ ಪ್ರೆಸೆಂಟ್ ಅಲ್ಲಿ ಕೊಟ್ರೆ ಪ್ರೆಸೆಂಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಬೇಕು. ಪಾಸ್ಟ್ ಅಲ್ಲಿ ಕೊಟ್ರೆ ಆ ಒಂದು ಕೊಟ್ಟಂತಹ ವರ್ಡಿನ ಅಪೋಸಿಟ್ ಫಾರ್ಮ್ ಅಲ್ಲಿ ಪಾಸ್ಟ್ ಯಾವ್ದಿದೆ ಅಂತ ಮೊದಲು ತಿಳಿದುಕೊಂಡು ಆ ನಂತರ ನಾವು ಬಾಟ್ಗೆ ಅಪೋಸಿಟ್ ವರ್ಡ್ ಆಗಿ ಇಲ್ಲಿ ಸೋಲ್ಡ್ ಅನ್ನ ಚೂಸ್ ಮಾಡಿದ್ವಿ. ಬಿಕಾಸ್ ಸೇಲ್ ಆಗಿ ಪ್ರೆಸೆಂಟ್ ಇದ್ದಿದ್ದು ಸೋಲ್ಡ್ ಆಗಿ ಇದು ಫಾಸ್ಟ್ ಅಲ್ಲಿ ಆಗಿದೆ. ಆದ್ದರಿಂದ ಬಾಟ್ ಇದೇನಿದೆ ಪಾಸ್ಟ್ ಅಲ್ಲಿ ಇದೆ, ಅದರಿಂದ ಅದನ್ನು ಕೂಡ ನಾವು ಆಪ್ಷನ್ ಆನ್ಸರ್ ಚೂಸ್ ಮಾಡುವಾಗ ಪಾಸ್ಟ್ ಟೆನ್ಸ್ ಅಲ್ಲಿ ಚೂಸ್ ಮಾಡಿದ್ವಿ. ಅದರ ಅಪೋಸಿಟ್, ಬಾಟ್ ದ ಅಪೋಸಿಟ್ ಸೋಲ್ಡ್ ಆಗುತ್ತೆ. ಸೋಲ್ಡ್ ಮೀನ್ಸ್ ಮಾರಾಟ ಮಾಡುವುದು. ಸಾಧ್ಯವಾದರೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಒಂದು ಕೊಟ್ಟಂತ ವಿವರಣೆಗಳನ್ನ ನೋಟ್ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ ನೋಟ್ ಮಾಡೋದ್ರಿಂದ ಏನಾಗ್ತದ, ನಿಮಗೆ ತುಂಬಾ ಉಪಯುಕ್ತ ಆಗ್ತದ. ಯಾವಾಗ? ವೆನ್ ಎಕ್ಸಾಮ್ ಟೈಮ್ ಅಲ್ಲಿ. ಓಕೆ, ನೆಕ್ಸ್ಟ್ 11th ಕ್ವಶನ್ ಬಂದ್ಬಿಟ್ಟು ಕ್ಲಾಕ್, ಟೈಮ್, ಥರ್ಮೋಮೀಟರ್. ನೋಡ್ರಿ ಯಾವ ರೀತಿ, ಎಷ್ಟು ಬಹಳ ಸರಳ ಅಂತ ಪ್ರಶ್ನೆ. ಕ್ಲಾಕ್ ಏನ್ ಶೋಸ್ ಮಾಡುತ್ತೆ? ಟೈಮ್ ಅನ್ನ ಶೋಸ್ ಮಾಡುತ್ತೆ. ಕ್ಲಾಕ್ ಏನ್ ಹೇಳ್ಕೊಡುತ್ತೆ ನಮಗೆ? ಕ್ಲಾಕ್ ನ ಏನಕ್ಕೆ ಯೂಸ್ ಮಾಡ್ತೀವಿ? ವೇಳೆಯನ್ನ ನೋಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಥರ್ಮೋಮೀಟರ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಥರ್ಮೋಮೀಟರ್ ಮೀನ್ಸ್ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತ ನೋಡೋದಾದ್ರೆ ಸ್ಪೀಡ್ ಅನ್ನ ಅಳಿಲಿಕ್ಕೆ ಅಲ್ಲ, ಎನರ್ಜಿಯನ್ನ ಅಳಿಲಿಕ್ಕೆ ಅಲ್ಲ, ಮೈಲ್ಸ್ ಗಳನ್ನ ಅಳಿಲಿಕ್ಕೆ ಅಲ್ಲ. ಆದ್ದರಿಂದ ಕ್ಲಾಕ್, ಟೈಮ್, ಥರ್ಮೋಮೀಟರ್ ಇಸ್ ಅ ಟೆಂಪರೇಚರ್. ಈ ಒಂದು 11ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಟೆಂಪರೇಚರ್. ಥರ್ಮೋಮೀಟರ್ ಅನ್ನ ನಾವು ತಾಪಮಾನವನ್ನ ಅಳೆಯಲಿಕ್ಕೆ, ಟೆಂಪರೇಚರ್ ಮೀನ್ಸ್ ತಾಪಮಾನವನ್ನು ನೋಡಲಿಕ್ಕೆ ನಾವು ಥರ್ಮೋಮೀಟರ್ ಅನ್ನ ಬಳಕೆಯನ್ನ ಮಾಡ್ತೇವೆ. ನೆಕ್ಸ್ಟ್ 12th ಕ್ವಶನ್ ಬಂದ್ಬಿಟ್ಟು ಮ್ಯಾನ್ ರೀಡ್ ಅ ಸ್ಟೋರಿ ಟು. ಈ ಒಂದು ಕೊಟ್ಟಂತಹ ಪ್ರಶ್ನೆಯನ್ನು ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಕೊಟ್ಟಂತಹ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ? ಇಲ್ಲಿ ನಾವು ಕೊಟ್ಟಂತಹ ಪ್ರಶ್ನೆಗೆ ಆ ಉತ್ತರವನ್ನ ನೋಡೋದಾದ್ರೆ ಇಲ್ಲಿ ಆಬ್ಜೆಕ್ಟ್ ಪ್ರೊನೌನ್ ಅಂತ ಬರುತ್ತೆ. ಆಬ್ಜೆಕ್ಟ್ ಪ್ರೊನೌನ್, ಹೌದಾ? ಆಬ್ಜೆಕ್ಟ್ ಪ್ರೊನೌನ್ ಮೀನ್ಸ್ ಇಲ್ಲಿ ನಾವು ಕೊಟ್ಟಂತ ಪ್ರಶ್ನೆ ಯಾವ ರೀತಿ ಇದೆ ಅಲ್ಲಿ ನಾವು ಪ್ರೊನೌನ್ ಅನ್ನ ಫಿಲ್ ಮಾಡಬೇಕು. ಪ್ರೊನೌನ್ಸ್ ಮೀನ್ಸ್ ಐ, ದೇ, ವಿ, ಹ್ಯಾವ್ ಈ ರೀತಿ ಪ್ರೊನೌನ್ಸ್ ಅಲ್ಲ, ಅದರ ಒಂದು ನಾವು ಫಾರ್ಮ್ ಮಾಡಿರ್ತೀವಲ್ಲ, ಅಂದ್ರೆ ಆ ಒಂದು ಫಾರ್ಮ್ ಅಲ್ಲಿ ಆಬ್ಜೆಕ್ಟ್ ಪ್ರೊನೌನ್ ಯಾವ್ದಿರುತ್ತೆ ಅದನ್ನ ಫಿಲ್ ಮಾಡಬೇಕು. ಲೈಕ್ ಯಾವ ರೀತಿ ಅಂತಂದ್ರೆ ಲೈಕ್ ಮೀ, ಹಿಮ್, ಹರ್, ದೆಮ್ ಎಕ್ಸೆಟ್ರಾ. ಈ ರೀತಿಯಾದಂತಹ ಇವೆಲ್ಲ ಏನ್ರಿ? ಆಬ್ಜೆಕ್ಟ್ ಪ್ರೊನೌನ್ಸ್ ಲೈಕ್ ಮೀ, ಹಿಮ್, ಹರ್, ದೆಮ್ ಎಕ್ಸೆಟ್ರಾ. ನೆಕ್ಸ್ಟ್ ಆಫ್ಟರ್ ಟು, ಎಲ್ಲಿ ಒಂದು ಆಫ್ಟರ್ ಟು ವಿ ಆಲ್ವೇಸ್ ಯೂಸ್ ಆನ್ ಆಬ್ಜೆಕ್ಟ್ ಪ್ರೊನೌನ್. ಇಲ್ಲಿ ಯಾವ್ದು ನೋಡ್ರಿ, ಆಫ್ಟರ್ ಟು ಆ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದ ಏನ್ ಕೊಟ್ಟಿರ್ತಾನ? ಆಫ್ಟರ್ ಟು, AFTE, ಆಫ್ಟರ್ ಟು ವಿ ಆಲ್ವೇಸ್ ಯೂಸ್ object pronoun like this type. ಓಕೆ, ಆಬ್ಜೆಕ್ಟ್ ಪ್ರೊನೌನ್ಸ್ ಅಲ್ಲ ಆಫ್ಟರ್ ಟು ಅಲ್ಲಿ ನಾವಿಲ್ಲಿ ನೋಡ್ತೇವೆ. ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡೋಣ. ಓಕೆ, ಆಬ್ಜೆಕ್ಟ್ ಪ್ರೊನೌನ್ಗೆ ಇಲ್ಲಿ ಆಬ್ಜೆಕ್ಟ್ ಪ್ರೊನೌನ್ಗೆ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ
he helped me. ನೆಕ್ಸ್ಟ್ ಇಲ್ಲಿ he helped me, ಅವನು ನನಗೆ ಏನ್ ಮಾಡಿದ, ಸಹಾಯವನ್ನು ಮಾಡಿದ್ದಾನೆ. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು she called him. she called him. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಸಾರಿ man read a story to me. helped ಇಲ್ಲಿ ಸಾರಿ ಇಲ್ಲಿ ಒಂದು ಮಿಸ್ಟೇಕ್, ಇಲ್ಲಿ ಟು ಬರಬೇಕು. ಟು ಇಲ್ಲಿ ಕೊಟ್ಟಿದ್ದೇನಲ್ಲ, ಆಫ್ಟರ್ ಟು ವಿ ಆಲ್ವೇಸ್ ಯೂಸ್ ಆಬ್ಜೆಕ್ಟ್ ಪ್ರನೌನ್ ಲೈಕ್ ಯಾವ ಟೈಪು, ಮೀ, ಹಿಮ್, ಹರ್, ದೆಮ್ ಎಕ್ಸೆಟ್ರಾ. ಈ ಟೈಪು ಯಾವ ಒಂದು ಸೆಂಟೆನ್ಸ್ ಅಲ್ಲಿ ಕೊನೆಗೆ ಅಲ್ಲಿ ಟು ಬರುತ್ತಲ್ಲ, ಟು ದ ನಂತರ ನಾವು ಏನ್ ಮಾಡ್ಬೇಕ್ರಿ, ಆಬ್ಜೆಕ್ಟ್ ಪ್ರನೌನ್ ಅನ್ನ ನಾವಲ್ಲಿ ಯೂಸ್ ಮಾಡಬೇಕು. ಆದ್ದರಿಂದ ಈ 12ನೇ ಪ್ರಶ್ನೆಗೆ ಮ್ಯಾನ್ ರೀಡ್ ಅ ಸ್ಟೋರಿ, ಈ ಮ್ಯಾನ್ ರೀಡ್ ಅ ಸ್ಟೋರಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಮೀ ಆಗುತ್ತೆ. ಮೀ, ಮ್ಯಾನ್ ರೀಡ್ ಅ ಸ್ಟೋರಿ ಟು ಮೀ. ಆ ಒಬ್ಬ ವ್ಯಕ್ತಿ ನನ್ನ ಸಲುವಾಗಿ ಕಥೆಯನ್ನ ಓದುತ್ತಾನೆ. ಹೌದಾ? ನೆಕ್ಸ್ಟ್ 13ನೇ ಪ್ರಶ್ನೆ ಬಂದ್ಬಿಟ್ಟು ಡ್ಯಾಶ್ ಈಸ್ ಯುವರ್ ಫೇವರೇಟ್ ಬೆಸ್ಟ್ ಫ್ರೆಂಡ್. ಬಹಳ ಸರಳವಾದಂತಹ ಪ್ರಶ್ನೆ. ಯಾಕಂತಂದ್ರೆ ಇಲ್ಲಿ WH ಕ್ವಶನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. WH ಕ್ವಶನ್ ವರ್ಡ್ಸ್ ಯಾವ ರೀತಿ ಇರ್ತಾವ್ರಿ, ವಾಟು, ವಿಚ್, ವೆನ್, ಹೂ, ಹೂಮ್, ಲೈಕ್ ದಿಸ್ ಟೈಪ್. ಇಲ್ಲಿ ಒಂದು ನಾವು ಫಿಲ್ ಅನ್ನ WH ಕ್ವಶನ್ ವರ್ಡ್ ನ ಫಿಲ್ ಮಾಡ್ಬೇಕಾದ್ರೆ ಅದನ್ನ ಪ್ರೊನೌನ್ಸ್ ಮಾಡಿ ನೋಡೋಣ. ಇವೆಲ್ಲದರ ಅರ್ಥವನ್ನ ನೋಡೋಣ. ಹೂಮ್ ಅಂತಂದ್ರೆ ಯಾರಿಗೆ ಅಥವಾ ಯಾರಿಂದ, ಮೇ ಬಿ. ಹೌದಾ? ಹೂ ಅಂತಂದ್ರೆ ಯಾರು. ನೆಕ್ಸ್ಟ್ ವಾಟ್ ಅಂದ್ರೆ ಏನು, ಇವಕ್ಕೆಲ್ಲ ಕ್ವಶನ್ ಮಾರ್ಕ್ ಬರುತ್ತೆ, ನೆನಪಿರ್ಲಿ. ವೇರ್ ಅಂತಂದ್ರೆ ಎಲ್ಲಿ. ಹೌದಾ? ವೇರ್ ಅಂತಂದ್ರೆ ಎಲ್ಲಿ. ಕೊಟ್ಟಂತಹ ಪ್ರಶ್ನೆ ಯಾವ ರೀತಿ ಇದೆ ನೋಡಿ, ಡ್ಯಾಶ್ ಈಸ್ ಯುವರ್ ಫೇವರೇಟ್ ಬೆಸ್ಟ್ ಫ್ರೆಂಡ್. ನಾವಿಲ್ಲಿ ಯಾರಿಂದ ಬರೋದಿಲ್ಲ, ಆಪ್ಷನ್ ಬಿ ವಾಟ್, ಏನು ನಿಮ್ಮ ಫೇವರೇಟ್ ಬೆಸ್ಟ್ ಫ್ರೆಂಡ್ ಬರೋದಿಲ್ಲ. ಎಲ್ಲಿ ಅಂತ ಕೇಳಿ, ಇಲ್ಲಿ ಇದು ಓಕೆ. ಈ ಒಂದು ಎಲ್ಲಿ ಮತ್ತು ಇದು ಒಂದು ವಾಟ್ ಬರೋದಿಲ್ಲ, ಬಿಟ್ಬಿಡಿ. ಹೂಮ್ ಬರೋದಿಲ್ಲ, ಬಿಟ್ಬಿಡಿ. ಈ ಎರಡೂ ಒಂದು ಆಪ್ಷನ್ಗಳಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ವೇರ್, ಎಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್, ಅದು ಸರಿಯಾಗಿ ಅನ್ಸುತ್ತೆ. ಅದೇ ರೀತಿ ಹೂ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಸರಿ ಅನ್ಸುತ್ತೆ. ಆದ್ರೆ ವೇರ್ ನಾವು ಇಲ್ಲಿ ಯೂಸ್ ಮಾಡಬೇಕು, ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟದಲ್ಲಿ ಪ್ಲೇಸ್ ಗಳನ್ನ ಫೈಂಡ್ ಔಟ್ ಮಾಡುವಲ್ಲಿ ವೇರ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಹೂ ಈಸ್ ಯುವರ್ ಫೇವರೇಟ್ ಬೆಸ್ಟ್ ಫ್ರೆಂಡ್. ಯಾರು ನಿಮ್ಮ ಫೇವರೇಟ್ ಆತ್ಮೀಯ ಸ್ನೇಹಿತರಾಗಿದ್ದಾರೆ, ಯಾರು ಅಂತ ಹೇಳಿಲ್ಲ, ಅವರ ಕ್ವಶನ್ ಅನ್ನ ಅರೈಸ್ ಮಾಡ್ತಿದ್ದಾರೆ. ಇದು ಕ್ವಶನ್, ಇದು ಇಂಟರೋಗೇಟಿವ್ ಸೆಂಟೆನ್ಸ್. ಬಿಕಾಸ್ ಎಂಡ್ ವಿತ್ ಅ ಕ್ವಶನ್ ಮಾರ್ಕ್. ಹೌದಾ? ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 14. ದ ಸೋಲ್ಜರ್ಸ್ ಡ್ಯಾಶ್ ಬ್ರೇವ್, ಚೂಸ್ ದ ಕರೆಕ್ಟ್ ಹೆಲ್ಪಿಂಗ್ ವರ್ಕ್ ಚೂಸ್ ಮಾಡುವಾಗ ಬಹಳ ಸರಳವಾಗಿದೆ. ಬಟ್ ಯಾಕಂತಂದ್ರೆ ಸಿಂಗ್ಯುಲರ್ ಬಂದಾಗ ಈಸ್, ಪ್ಲೂರಲ್ ಬಂದಾಗ ಆರ್. ಸಿಂಗ್ಯುಲರ್ ಬಂದಾಗ ಈಸ್, ಪ್ಲೂರಲ್ ಬಂದಾಗ ಆರ್. ಯಾವ ರೀತಿ ನೋಡ್ರಿ, ಸೋಲ್ಜರ್ ಅನ್ನೋದು ಏನ್ರಿ, ಸೋಲ್ಜರ್ ಅನ್ನೋದು ನಾಮಪದ, ನೌನ್. ಈ ನಾಮಪದ ಹೆಂಗಿದೆ, ಫ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಫ್ಲೂರಲ್ ಫಾರ್ಮ್ ಅಲ್ಲಿ ಇರುವುದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುತ್ತೆ. ಸೋಲ್ಜರ್ಸ್ ಆರ್ ಬ್ರೇವ್. ಸೈನಿಕರು ಯಾವಾಗಲೂ ಹೇಗಿರಬೇಕು, ಶೂರರಾಗಿರುತ್ತಾರೆ, ಧೈರ್ಯಶಾಲಿಗಳಾಗಿರುತ್ತಾರೆ. ಹೌದಾ? ಸೋಲ್ಜರ್ಸ್ ಆರ್ ಬ್ರೇವ್. ಈ ಒಂದು 14ನೇ ಪ್ರಶ್ನೆ, ದ ಸೋಲ್ಜರ್ಸ್ ಆರ್ ಬ್ರೇವ್, ಸರಿಯಾದಂತಹ ಉತ್ತರ ಆರ್. ನೆಕ್ಸ್ಟ್ 15th ಕ್ವಶನ್ ಬಂದ್ಬಿಟ್ಟು ಚೇಂಜ್ ದ ಜೆಂಡರ್ ಆಫ್ ಜೆಂಟಲ್ಮ್ಯಾನ್. ಚೇಂಜ್ ದಿ ಜೆಂಡರ್ ಆಫ್ ಜೆಂಟಲ್ಮ್ಯಾನ್. ಯಾವ ರೀತಿ ಹೇಳ್ತಾರೆ ನೋಡ್ರಿ, ಜೆಂಡರ್ಸ್ ಮೀನ್ಸ್ ನಿಮಗೆ ಆಲ್ಮೋಸ್ಟ್ ಅದ್ರ ಬಗ್ಗೆ ನಿಮಗೆ ತಿಳಿದಿದೆ ಅಂತ ಅನ್ಕೋತೀರಿ. ಜೆಂಡರ್ಸ್ ಅಲ್ಲಿ ನೋಡ್ಬೇಕಂದ್ರೆ ಫಸ್ಟ್ ಒನ್ ಬಂದಿದ್ರು ಮಸ್ಕಲೈನ್ ಜೆಂಡರ್. ನೆಕ್ಸ್ಟ್ ಫೆಮಿನೈನ್, ನೀಟರ್ ಜೆಂಡರ್. ಈ ಮೂರು ಒಂದು ಜೆಂಡರ್ಸ್ ಗಳು ನಮಗೆ ಮೊದಲು ತಿಳಿದಿರ್ಬೇಕು. ಮಸ್ಕಲೈನ್ ಜೆಂಡರ್ ಮೀನ್ಸ್ ಪುಲ್ಲಿಂಗ, ಫೆಮಿನೈನ್ ಮೀನ್ಸ್ ಸ್ತ್ರೀಲಿಂಗ, ನೀಟರ್ ಮೀನ್ಸ್ ನಪುಂಸಕಲಿಂಗ.
ನಪುಂಸಕಲಿಂಗ. ಪುಲ್ಲಿಂಗವನ್ನ ನಾವಿಲ್ಲಿ ಎಲ್ಲಿ ನೋಡ್ತೀವಿ? ಗಂಡು ಅನ್ನೋ ಪದವನ್ನ ಕೊಡುವಂತಹ ಮನುಷ್ಯರಾಗ್ಲಿ, ವ್ಯಕ್ತಿಗಳಾಗಲಿ, ಪ್ರಾಣಿಗಳಾಗಲಿ ಅಲ್ಲಿ ನಾವು ಪುಲ್ಲಿಂಗ ನೋಡ್ತೀವಿ. ಸ್ತ್ರೀಲಿಂಗ ಮೀನ್ಸ್ ಇಲ್ಲಿ ಹೆಣ್ಣು ಅನ್ನೋ ಒಂದು ಪದವನ್ನ ತೋರಿಸಿಕೊಡುವಂತಹ ಪ್ರಾಣಿಗಳಾಗ್ಲಿ, ಮನುಷ್ಯರ ವ್ಯಕ್ತಿಗಳಾಗ್ಲಿ ಅಲ್ಲಿ ನಾವು ಸ್ತ್ರೀಲಿಂಗ ನೋಡ್ತೀವಿ. ಯಾವುದಕ್ಕೆ ಜೀವ ಇರುವುದಿಲ್ಲ ಅವುಗಳಿಗೆ ನಾವು ನಪುಂಸಕಲಿಂಗ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೊಟ್ಟಂತಹ ಪ್ರಶ್ನೆ ಏನಿದೆ, 15ನೇ ಪ್ರಶ್ನೆ ಏನಿದೆ ನೋಡಿ, ಚೇಂಜ್ ದ ಜೆಂಡರ್ ಆಫ್ ಜೆಂಟಲ್ಮ್ಯಾನ್. ಚೇಂಜ್ ಅಂತ ಕೊಟ್ಬಿಟ್ರೆ ಜೆಂಡರ್ ಅಲ್ಲಿ ತಿಳ್ಕೊಂಡ್ಬಿಡ್ರಿ ನೀವು, ಯಾವತ್ತು ಜೆಂಡರ್ ಅಲ್ಲಿ ಅವನ ಏನ್ ಕೊಟ್ಟಿರ್ತಾನ ಅಪೋಸಿಟ್ ಅನ್ನ ಚೂಸ್ ಮಾಡ್ಬೇಕು. ಚೇಂಜ್ ಜೆಂಡರ್ ಅಂತಂದ್ರೆ ಕೊಟ್ಟಂತಹ ಜೆಂಡರ್ ಇಂದ ವಿರುದ್ಧ ಲಿಂಗವನ್ನ ನಾವಿಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ. ಯಾವ ರೀತಿ? ಜೆಂಟಲ್ಮ್ಯಾನ್ ಅನ್ನೋದು ಏನ್ ತೋರಿಸ್ಕೊಡ್ತದ ನಮಗ ಮಸ್ಕಲೈನ್ ಜೆಂಡರ್ ಆದ್ರೆ ಅದರ ವಿರುದ್ಧ ಪದ ಯಾವ್ದಿದೆ ನೋಡ್ರಿ, ಮ್ಯಾನ್ ಬರೋದಿಲ್ಲ, ಫಾದರ್ ಬರೋದಿಲ್ಲ. ಯಾಕೆ? ಬಿಕಾಸ್ ದೀಸ್ ಆರ್ ದಿ ಮಸ್ಕಲೈನ್ ಜೆಂಡರ್ಸ್. ವುಮನ್ ದಟ್ಸ್ ಫೆಮಿನೈನ್, ಲೇಡಿ ದಟ್ಸ್ ಫೆಮಿನೈನ್. ಬಟ್ ಇಲ್ಲಿ ನಾವು ಸರಿಯಾದಂತ ಉತ್ತರವನ್ನ ನೋಡ್ತಾ ಹೋದ್ರೆ ಆಪ್ಷನ್ ಸಿ, ಲೇಡಿ ಇಸ್ ದಿ ಸರಿಯಾದಂತ. ಈ ಜೆಂಟಲ್ಮ್ಯಾನ್ಗೆ ಇದು ಚೇಂಜ್ ಜೆಂಡರ್, ಜೆಂಟಲ್ಮ್ಯಾನ್ ಚೇಂಜ್ ಜೆಂಡರ್ ಏನಾಗುತ್ತೆ? ಲೇಡಿ ಆಗುತ್ತೆ. ಇಲ್ಲಿ ಎಲ್ಲಾದ್ರೂ ಫಂಕ್ಷನ್ಗಳೆಲ್ಲ ಹೇಳ್ತಿರ್ತಾರೆ ನೋಡಬಹುದು, ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್. ಓಕೆ, ಈ ರೀತಿಯಾಗಿ ನಾವು ಅರ್ಥವನ್ನ ಮಾಡಿಕೊಂಡಿದ್ದಾದ್ರೆ ಈ ಜೆಂಡರ್ ಮೇಲೆ ಎಲ್ಲ ಕ್ವಶನ್ ಗಳನ್ನ ನಾವು ಸಾಲ್ವ್ ಮಾಡ್ತೀವಿ. ಚೇಂಜ್ ದ ಜೆಂಡರ್ ಆಫ್ ಜೆಂಟಲ್ಮ್ಯಾನ್, ಇದರ ಒಂದು ಚೇಂಜ್ ಜೆಂಡರ್ ಬಂದ್ಬಿಟ್ಟು ಆಪ್ಷನ್ ಸಿ ಲೇಡಿ ಆಗಿರ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ ಬಂದ್ಬಿಟ್ಟು ಅ ಶಾಪ್ ಕೀಪರ್ ಆಫರ್ಡ್ ಹಿಮ್ ಈ ಒಂದು ಡ್ಯಾಶ್ ರುಪೀಸ್ ಫಾರ್ ಕ್ಯಾರಿಯಿಂಗ್ ಹಿಸ್ ಬ್ಯಾಗ್. 5ನೇ ವರ್ಗದ ಒಂದು ಯಾವ್ದ್ರಿ? ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್ ಅನ್ನೋ ಒಂದು ಲೆಸನ್, ಆ ಲೆಸನ್ ಅಲ್ಲಿ ಲೇಜಿ ಸನ್ ಇರ್ತಾನೆ. ನೀವೆಲ್ಲ ಲೇಜಿ ಸನ್ಸ್ ಆಗಕ್ಕೆ ಹೋಗ್ಬೇಡ್ರಿ. ಓಕೆ, ಲೇಜಿ ಸನ್ ಇರ್ತಾನ. ಯಾವ ರೀತಿ ಲೇಜಿ ಅಂತಂದ್ರೆ ಸೋಮಾರಿ ಮಗ, ಬಹಳ ಸೋಮಾರಿ ಇರ್ತಾನೆ, ತಿನ್ನೋದು ಕೊಂಡೋದು ಅಷ್ಟೇ ಅವನ ಕೆಲಸ. ಅವನಿಗೆ ಪಾಠವನ್ನ ಕಲಿಸ್ಲಿಕ್ಕೆ ಅವನ ತಂದೆ ಅವನಿಗೆ ಇಕ್ವೇಶನ್ ಹಾಕ್ತಾನ. ಫಾದರ್ ಅವನಿಗೆ ಒಂದು ಪಾಠವನ್ನ ಕಲಿಸ್ಬೇಕು. ಯಾವ ರೀತಿ ಪಾಠ ಕಲಿಸ್ಬೇಕ? ದುಡಿದು ತಿನ್ನುವುದರಿಂದ ಎಷ್ಟು ಒಂದು ಪರಿಶ್ರಮ ಇದೆ ಅನ್ನೋದರ ಪಾಠವನ್ನು ಕಲಿಸ್ಲಿಕ್ಕೆ ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತೇವೆ. ಡಿಗ್ನಿಟಿ ಆಫ್ ಲೇಬರ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ಅ ಶಾಪ್ ಕೀಪರ್ ಆಫರ್ಡ್ ಹಿಮ್ ಡ್ಯಾಶ್ ರುಪೀಸ್ ಫಾರ್ ಕ್ಯಾರಿಂಗ್ ಹಿಸ್ ಬ್ಯಾಗ್. 4 rupees, 8 rupees, 6 rupees, 2 rupees. ಶಾಪ್ ಕೀಪರ್ ಅಂತಂದ್ರೆ ಅಲ್ಲಿ ಅಂಗಡಿಯ ಒಬ್ಬ ಮಾಲೀಕ, ಅಂಗಡಿಯ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ, ಅವನ ಒಂದು ಬ್ಯಾಗ್ ಅನ್ನ, ಚೀಲವನ್ನು ಹಿಡಿದುಕೊಂಡಿದ್ದಕ್ಕೆ ಅವನಿಗೆ ಎಷ್ಟು ರೂಪಾಯಿಯನ್ನ ಆಫರ್ ಮಾಡ್ತಾನ, ಕೊಡ್ತಾನ ಅಂತ ಹೇಳ್ತಾನ ಅಂತಂದ್ರ ಆಪ್ಷನ್ ಎ ಇದೆ 4 ರೂಪಾಯಿಗಳು, ಆಪ್ಷನ್ ಸಿ 8 rupees, ಆಪ್ಷನ್ ಬಿ 6 rupees, ಆಪ್ಷನ್ ಡಿ 2 rupees. ಇದು ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ 2 rupees. ಅವನ ಮದರ್ ಅವನಿಗೆ ಗೋಲ್ಡ್ ಕಾಯಿನ್ ಕೊಟ್ಟಿರ್ತಾಳ, ಅದೇ ರೀತಿ ಸಿಸ್ಟರ್ ಅವನಿಗೆ 1 rupee ಕಾಯಿನ್ ಕೊಟ್ಟಿರ್ತಾಳ. ಈ ಎಲ್ಲ ಚಾಪ್ಟರ್ ಅಲ್ಲಿರುವಂತಹ ಕ್ವಶನ್ಗಳು 1 ಅಥವಾ 2 ಅರೈಸ್ ಆಗ್ತಿರ್ತಾವ. ಸಾಧ್ಯದಷ್ಟು ಎಲ್ಲ ಚಾಪ್ಟರ್ಗಳ ಮೇಲೆ ನೀವು ಗಮನ ಕೊಡ್ರಿ, ಕ್ವಶನ್ಗಳ ಮೇಲೆ ಗಮನ ಕೊಡ್ರಿ ಅಂತ ಹೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ 17th ಕ್ವಶನ್ ಬಂದ್ಬಿಟ್ಟು ಶಿ ವಾಸ್ ದ ಕ್ವೀನ್ ಆಫ್ ಕಿತ್ತೂರು. ಶಿ ವಾಸ್ ದ ಕ್ವೀನ್ ಆಫ್ ಕಿತ್ತೂರು. ಶಿ ವಾಸ್ ವೆರಿ ಬ್ರೇವ್. ವಾಸ್ ಅನ್ನ ಯೂಸ್ ಮಾಡಿದ್ದಾರೆ. ಯಾಕೆ ಯೂಸ್ ಮಾಡಿದಾರ? ದ್ಯಾಟ್ಸ್ ಫಾಸ್ಟ್ ಅಲ್ಲಿ ಮುಗಿದು ಹೋಗಿದೆ. ಯಾವ ಕತೆ? ಯಾರ ಕತೆ? ಶಿ ವಾಸ್ ದ ಕ್ವೀನ್ ಆಫ್ ಕಿತ್ತೂರು. ಅವಳು ಕಿತ್ತೂರಿನ ರಾಣಿಯಾಗಿದ್ದಳು. ಅದೇ ರೀತಿ ಬಹಳ ಬ್ರೇವ್ ಆಗಿದ್ದು, ಬಹಳ ಶೂರಳು. ಯಾರವಳು? ಬಹಳ ತುಂಬಾ ಐಸಿಯಾಗಿ ಫೈಂಡ್ ಮಾಡ್ತೀರಿ. ಆಪ್ಷನ್ ಸಿ ಕಿತ್ತೂರು ರಾಣಿ ಚೆನ್ನಮ್ಮ, ಸ್ವತಂತ್ರ ಹೋರಾಟಗಾರ್ತಿ, ಫ್ರೀಡಮ್ ಫೈಟರ್. ಶಿ ವಾಸ್ ದ ಕ್ವೀನ್ ಆಫ್ ಕಿತ್ತೂರು ಅಂತ ಬಂದ್ರೆ, ಕ್ವೀನ್ ಅಂತ ಬಂದ್ರೆ ಕಿತ್ತೂರಿನ ರಾಣಿಯಾಗಿರ್ತಾಳ ಕಿತ್ತೂರು ರಾಣಿ ಚೆನ್ನಮ್ಮ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಶಿ ವಾಸ್ ವೆರಿ ಬ್ರೇವ್. ಹೂ ಇಸ್ ಶಿ? ಯಾರವಳು? ಅವಳು ಬಹಳ ಶೂರಳಾಗಿದ್ದಳು, ಧೈರ್ಯಶಾಲಿಯಾಗಿದ್ದಳು. ಯಾರವಳು? ಕಿತ್ತೂರು ರಾಣಿ ಚೆನ್ನಮ್ಮ. ನೆಕ್ಸ್ಟ್ 18th ಕ್ವಶನ್ ಬಂದ್ಬಿಟ್ಟು ದ ಫ್ಲೂರಲ್ ಫಾರ್ಮ್ ಆಫ್ ಬ್ರಾಂಚ್. ದ ಫ್ಲೂರಲ್ ಫಾರ್ಮ್ ಆಫ್ ಬ್ರಾಂಚ್, ಸಿಂಗುಲರ್ ಮತ್ತು ಫ್ಲೂರಲ್ ನಿಮಗೆ ಗೊತ್ತಿದೆ, ಏಕವಚನ ಮತ್ತು ಬಹುವಚನ. ಫ್ಲೂರಲ್ ಬ್ರಾಂಚ್ ಯಾವ ಒಂದು ಅಕ್ಷರ CH ಇಂದ ಕೊನೆಗೊಳ್ಳುತ್ತೆ ಆ ಅಕ್ಷರಗಳಿಗೆ ನಾವು ES ಪ್ರತ್ಯಯ ಸೇರಿಸಿ ಫ್ಲೂರಲ್ ಅನ್ನ ಮಾಡಬೇಕು. ಯಾವ ಒಂದು ಅಕ್ಷರ CH ದಿಂದ ಕೊನೆಗೊಳ್ಳುತ್ತೆ ಆ ಒಂದು ಅಕ್ಷರವನ್ನ ನಾವು ES ದಿಂದ ಫ್ಲೂರಲ್, ಸಿಂಗುಲರ್ ಇದ್ದದನ್ನ ಫ್ಲೂರಲ್ ಮಾಡಬೇಕು, ಏಕವಚನ ಇದ್ದದನ್ನ ಬಹುವಚನ ಮಾಡಬೇಕು. ಹಾಗಾದ್ರೆ ಈ ಒಂದು ಕೊಟ್ಟಂತಹ ಪ್ರಶ್ನೆಯಲ್ಲಿ ದ ಫ್ಲೂರಲ್ ಫಾರ್ಮ್ ಆಫ್ ಬ್ರಾಂಚ್ ಇದರ ಸರಿಯಾದಂತಹ ಉತ್ತರ ಏನಾಗ್ತದೆ ನೋಡ್ರಿ, ಬ್ರಾಂಚ್, ಬ್ರಾಂಚಸ್, ಬ್ರಾಂಚೀಸ್, ಬ್ರಾಂಚಸ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಬ್ರಾಂಚಸ್. ಬಿಕಾಸ್ ಇಲ್ಲಿ CH ಇದೆ, ಇಲ್ಲಿ ES ಬಂದಿದೆ. ಹೌದಾ? ದಿಸ್ ಇಸ್ ದಿ ರೂಲ್. ಫ್ಲೂರಲ್ ಫಾರ್ಮಿನ ರೂಲ್ ಆಗಿರುತ್ತೆ. ನೆಕ್ಸ್ಟ್ 19th ಕ್ವಶನ್ ಬಂದ್ಬಿಟ್ಟು ಅ ಪರ್ಸನ್ ಹೂ ಮೇಂಟೈನ್ ಲಾ ಅಂಡ್ ಆರ್ಡರ್. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವ ಒಂದು ಟಾಪಿಕ್ ಅಲ್ಲಿ ಬರುತ್ತಿದೋ, ಗಿವ್ ಒನ್ ವರ್ಡ್.
ಗಿವ್ ಒನ್ ವರ್ಡ್, ಒಂದೇ ಪದ ಕೊಡುವುದು. ಈ ಎಲ್ಲ ಕೊಟ್ಟಂತಹ ವಾಕ್ಯಗಳಿಗೆ ಒಂದೇ ಪದದಲ್ಲಿ ನಾವು ಉತ್ತರಿಸಬಹುದು. ಒಂದೇ ಪದ, ಯಾವ ಒಂದೇ ಪದ? ಆ ಪರ್ಸನ್ ಹೂ ಮೇಂಟೈನ್ ಲಾ ಅಂಡ್ ಆರ್ಡರ್. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋದಾದ್ರೆ, ಯಾವ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ್ರಿ? ಮೇಂಟೈನ್, ಕಾನೂನು ಮತ್ತು ಆಜ್ಞೆಯನ್ನ ಪಾಲಿಸ್ತಾನ, ಮೇಂಟೈನ್ ಮಾಡ್ತಾನ, ಆ ಒಬ್ಬ ವ್ಯಕ್ತಿಗೆ ನಾವು ಏನಂತ ಕರಿತೀವಿ? ಕಾನೂನನ್ನು ಪಾಲಿಸಿರಬೇಕು, ಅದೇ ರೀತಿ ಕಾನೂನನ್ನು ಪಾಲಿಸಿರಬೇಕು, ಅದೇ ರೀತಿ ಆಜ್ಞೆಯನ್ನು ಪಾಲಿಸಿರಬೇಕು. ಅವಾಗ ಅವನಿಗೆ ನಾವು ಏನಂತ ಕರಿತೇವೆ? ಲಾಯರ್. ಲಾಯರ್ ಮೀನ್ಸ್ ಹಿ ಅ ಪರ್ಸನ್ ಹೂ ಮೇಂಟೈನ್ ಓನ್ಲಿ ಲಾ. ಯಾವ ವ್ಯಕ್ತಿ ಓನ್ಲಿ ಕೇವಲ ಕಾನೂನನ್ನು ಪಾಲನೆ ಮಾಡ್ತಾನ ಅವನಿಗೆ ನಾವು ಲಾಯರ್ ಅಂತ ಕರಿತೀವಿ. ಅದೇ ರೀತಿ ಅ ಪರ್ಸನ್ ಹೂ ಡೂಯಿಂಗ್ ಬ್ಯಾಂಕಿಂಗ್ ಬಿಸ್ನೆಸ್ ಇವ ಓನ್ಲಿ ಮೇಂಟೈನ್ ದಿ ಲಾ. ಬ್ಯಾಂಕರ್ ಇವ ಓನ್ಲಿ ಬ್ಯಾಂಕಿಂಗ್ ಬಿಸ್ನೆಸ್. doing banking business. Doctor, health. police ಏನ್ ಮಾಡ್ತಾನ್ರಿ? ಮೇಂಟೈನ್ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಆಜ್ಞೆಯನ್ನ ಪಾಲಿಸುವವರು, ಅವುಗಳನ್ನ ಕಾಯುವವರು ಯಾರಾಗಿರ್ತಾರ? ಪೊಲೀಸ್ ಆಗಿರ್ತಾರ. ಈ ಒಂದು ಪ್ರಶ್ನೆಗೆ ಅ ಪರ್ಸನ್ ಹೂ ಮೇಂಟೈನ್ ಲಾ ಅಂಡ್ ಆರ್ಡರ್, ಈ ಒಂದು ಗಿವ್ ಒನ್ ವರ್ಡ್ ಮೇಲೆ, ಒಂದೇ ಪದ ಕೊಡುವುದರ ಮೇಲೆ ಒಂದು ಕಡ್ಡಾಯ ಒಂದು ಪ್ರಶ್ನೆ ಬರ್ತದ. ಸಾಧ್ಯ ಆದ್ರೆ ಆ ಎಲ್ಲ ಗಿವ್ ಒನ್ ವರ್ಡ್ಸ್ ಗಳನ್ನು ನೀವು ಬರೆದಿಟ್ಟುಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ ಒಂದು ಮಾರ್ಕ್ಸ್ ನಿಮಗೆ ಫಿಕ್ಸ್ ಇರುತ್ತೆ. ಅ ಪರ್ಸನ್ ಹೂ ಮೇಂಟೈನ್ ಲಾ ಅಂಡ್ ಆರ್ಡರ್. ಯಾವ ರೀತಿ ಲಾ ಅಂಡ್ ಆರ್ಡರ್? ಇವ ಲಾಯರ್ ಏನ್ ಮಾಡ್ತಾನ? ಮೇಂಟೈನ್ ಲಾ, ಓನ್ಲಿ ಕಾನೂನನ್ನ ಅವನು ಅನುಸರಿಸ್ತಾನ, ಕಾನೂನನ್ನ ಪಾಲನೆ ಮಾಡ್ತಾನ. ಬ್ಯಾಂಕರ್ ಏನ್ ಮಾಡ್ತಾನ? ಬ್ಯಾಂಕಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾನ. ಅವನಿಗೆ ಲಾ ಮಾಡಿದ್ರೆ ಆಗ ಆಗೋದಿಲ್ಲ, ಇವನಿಗೆ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡಿದ್ರೆ ಆಗೋದಿಲ್ಲ. ಹೌದಾ? ಬ್ಯಾಂಕರ್ ಏನ್ ಮಾಡ್ತಾನ? ಬ್ಯಾಂಕಿಂಗ್ ಬಿಸ್ನೆಸ್ ಅನ್ನ ಡೂಯಿಂಗ್ ಮಾಡ್ತಾನ. ನೆಕ್ಸ್ಟ್ ಡಾಕ್ಟರ್ ಏನ್ ಮಾಡ್ತಾನ? ಹೆಲ್ತ್ ಡಿಪಾರ್ಟ್ಮೆಂಟ್, ಡಾಕ್ಟರ್ಸ್ ಏನ್ರಿ? ಹೆಲ್ತ್ ಡಿಪಾರ್ಟ್ಮೆಂಟ್. ಹೌದಾ? ಹೆಲ್ತ್ ಅನ್ನ ಇವರು ಮೇಂಟೈನ್ ಮಾಡ್ತಾರೆ. ಅದೇ ರೀತಿ ಪೊಲೀಸ್ ಏನ್ ಮಾಡ್ತಾರ್ರಿ? ಮೇಂಟೈನ್ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಆಜ್ಞೆ ಇವೆರಡನ್ನು ಪಾಲಿಸುವಂತವ್ರು ಯಾರ್ರಿ? ಪೊಲೀಸ್. ಆದ್ದರಿಂದ ಈ 19ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಪೊಲೀಸ್. ಹೌದಾ? ನೆಕ್ಸ್ಟ್, ದ ರೈಮಿಂಗ್ ವರ್ಡ್ ಈಸ್ ಶಾಲ್. ದ ರೈಮಿಂಗ್ ವರ್ಡ್ ಈಸ್ ಶಾಲ್. ಈ ಒಂದು ಕೊಟ್ಟಂತ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ, ರೈಮಿಂಗ್ ವರ್ಡ್ಸ್ ಮೀನ್ಸ್ ಪ್ರಾಸಪದಗಳು. ಪ್ರಾಸಪದಗಳು ಮೀನ್ಸ್ ಆ ಒಂದು ಪ್ರಶ್ನೆಯಲ್ಲಿ ಅಕ್ಷರಗಳು, ಕೊನೆಯ 3 ಅಕ್ಷರಗಳು ಅಥವಾ 2 ಅಕ್ಷರಗಳು ಸೇಮ್ ಇರುತ್ತೆ, ಅದರ ಅರ್ಥ ಚೇಂಜ್ ಇರುತ್ತೆ. ಹೌದಾ? ನೆಕ್ಸ್ಟ್ ಪ್ರೊನೌನ್ಸಿಯೇಷನ್ ಇರುತ್ತೆ. ಕೊನೆಯಲ್ಲಿ ಏನಾಗುತ್ತೆ? ಸಿಮಿಲರ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ, ಬಿಗಿನಿಂಗ್ ಅಲ್ಲಿ ಇರುತ್ತೆ, ಚೇಂಜಸ್ ಇರುತ್ತೆ. ಅದು ವರ್ಡ್ಸ್ ಗಳು ಚೇಂಜಸ್ ಇರ್ತಾವ. ಕೊನೆಯಲ್ಲಿ ಏನ್ರಿ? ಚೇಂಜಸ್ ಆಗ್ತಾವ. ಕೊನೆಯಲ್ಲಿ ಸಿಮಿಲರ್ ಇರುತ್ತೆ, ಫಸ್ಟ್ ಅಲ್ಲಿ ಚೇಂಜಸ್ ಆಗ್ತಾವ. ಯಾವ ರೀತಿ ನೋಡ್ರಿ? ಶಾಲ್ ಮೀನ್ಸ್ ಇಲ್ಲಿ ನಾವು ವಿಲ್ ಅನ್ನ ನೋಡ್ತೀವಿ, ಚಿಲ್ ಅನ್ನ ನೋಡ್ತೀವಿ, ಮಾಲ್ ಅನ್ನ ನೋಡ್ತೀವಿ. ಲೇಟ್ ಬರೋದಿಲ್ಲ, ಇದನ್ನ ಬಿಟ್ಟು ಬಿಡ್ರಿ. ಹೌದಾ? ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ಶಾಲ್ ಕೊನೆಯ 2 ಅಕ್ಷರಗಳು ಏನದಾವ? ಡಬಲ್ ಎಲ್. ಇಲ್ಲಿಯೂ ಡಬಲ್ ಎಲ್ ಇದ, ನೆಕ್ಸ್ಟ್ ಇಲ್ಲಿಯೂ ಡಬಲ್ ಎಲ್ ಇದ. ಹೌದಾ? ನೆಕ್ಸ್ಟ್ ಇಲ್ಲಿಯೂ ಡಬಲ್ ಎಲ್ ಇದ. ಹೌದಾ? ಇದನ್ನ ಈಸಿಯಾಗಿ ಫೌಂಡ್ ಮಾಡಬಹುದು. ಇಲ್ಲಿ ಆ ಇದೆ, ಇಲ್ಲಿ ಆ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಐ ಬಿಕಾಸ್ ದೀಸ್ ಆರ್ ದಿ ರೈಮಿಂಗ್ ವರ್ಡ್ಸ್. ವಿಲ್ಲು, ಚಿಲ್ಲು. ಆದ್ದರಿಂದ ಶಾಲ್ ದ ರೈಮಿಂಗ್ ವರ್ಡ್ಸ್ ಏನಾಗ್ತದ? ಮಾಲ್. ಯಾಕಂತಂದ್ರೆ ಆಲ್ ಇದೆ, ಇಲ್ಲಿ ಆಲ್ ಇದೆ, ಓನ್ಲಿ ಚೇಂಜಸ್ ಬಿಗಿನಿಂಗ್ ವರ್ಡ್ಸ್. ಓಕೆ? ಆದ್ದರಿಂದ ಈ ಒಂದು 20ನೇ ಪ್ರಶ್ನೆ, ದ ರೈಮಿಂಗ್ ವರ್ಡ್ ಆಫ್ ಶಾಲ್ ಈಸ್ ಬಿ, ಆಪ್ಷನ್ ಬಿ, ಮಾಲ್ ಆಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ 20 ಪ್ರಶ್ನೆಗಳೊಂದು ಸರಣಿ ಆಗಿರ್ತದೆ. ಇದು 20 ಪ್ರಶ್ನೆಗಳ ಸರಣಿ. ಈ ಒಂದು ಸರಣಿಯನ್ನು ನೀವು ತುಂಬಾ ಅಚ್ಚುಕಟ್ಟಾಗಿ ನೋಟ್ ಮಾಡಿಕೊಂಡು ವಿದ್ಯಾರ್ಥಿಗಳು ಸಾಧ್ಯ ಆದರೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನೀವು ಯಾವುದೇ ನವೋದಯ ಆಗಲಿ, ಮುರಾರ್ಜಿ ಆಗಲಿ, ಇವೆಲ್ಲ ಪರೀಕ್ಷೆಗಳಲ್ಲಿ ಸರಿಯಾಗಿ ಇಂಗ್ಲಿಷ್ ವಿಷಯದಲ್ಲಿ 20 ಅಂಕಗಳನ್ನು ಗಳಿಸುವುದರಲ್ಲಿ ಯಾವ ಸಂದೇಹವಿಲ್ಲ ಅಂತ ನಾನು ಹೇಳ್ತಾ, ಈ ಒಂದು ಇಂಗ್ಲಿಷ್ ವಿಷಯದ 20 ಪ್ರಶ್ನೆಗಳ ಸರಣಿಯ ಸಂಭವನೀಯ ಪ್ರಶ್ನೆಗಳನ್ನ ಇವತ್ತು ನಾವು ಡಿಸ್ಕಷನ್ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿ ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳು ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಬೇಕಂತ ಹೇಳಿ ನಾ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನ ಮುಗಿಸುವಂತ ಸಮಯ. ಧನ್ಯವಾದಗಳು.